ಇವತ್ತು ನಾವು ಮೂರನೆಯ ಒಂದು ಸುವಾರ್ತೆ, ಅದ್ಯಾವುದು? ಲೂಕನ ಸುವಾರ್ತೆಯ ಆರಂಭವನ್ನು ಯಾವ ರೀತಿಯಾಗಿ ಅಲ್ಲಿ ನಾವು ದೇವರ ಆತ್ಮನ ಸಹಾಯದಿಂದ ಮಾಡ್ತಾನೆ ಎಂಬುದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗಾಗಲೇ ಓದಂತ ಭಾಗದಲ್ಲಿ ಒಂದು ಮಾತು ನಮಗ ಕಂಡು ಬರ್ತದೆ. ಶ್ರೀಮತ್ ಥಿಯೋಫಿಲನೆ ಎಂಬುದಾಗಿ ಹೇಳಿದಂತಹ ಒಂದು ಮಾತು. ಇದು ಎಷ್ಟೋ ಸಲ ನಮಗ ಬಹಳ ಸಲ ಓದಿರಬಹುದು. ಶ್ರೀಮತ್ ಥಿಯೋಫಿಲನೆ ಅಂತ ಹೇಳುವಾಗ ಅದರ ಅರ್ಥ ಏನು ಎಂಬುದನ್ನು ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು. ಇದೊಂದು ಆರಂಭದ ಒಂದು ಭಾಗ. ಆದ ಕಾರಣ ಆರಂಭದಲ್ಲಿಯೇ ಇರ್ತಕ್ಕಂಥ ಈ ಒಂದು ವಿಚಾರ ನಮಗ ಗೊತ್ತಿರ್ಬೇಕಂತ ಹೇಳಿ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಮತ್ ಥಿಯೋಫಿಲನೆ ಎಂದು ಸಂಬೋಧಿಸಿದ್ದು ಏನ್ ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ಇದು ಒಬ್ಬ ವ್ಯಕ್ತಿಯ ವಿಷಯವಾಗಿ ಹೇಳುತ್ತದೆ ಮತ್ತು ನಮ್ಮೆಲ್ಲರಿಗೂ ಸಹ ಅದು ಒಂದು ಸಂಬೋಧನೆಯಾಗಿದೆ ಎಂಬುದನ್ನ ನಾವು ಮೊದಲೇದಾಗಿ ತಿಳ್ಕೊಳ್ಬೇಕು. ಶ್ರೀಮತ್ ಥಿಯೋಫಿಲನೆ ಅಂತಂದ್ರೆ ಕೇವಲ ಅವನಿಗಷ್ಟೇ ಅಂತಲ್ಲ, ಆದ್ರೆ ಓದುವಂತ ಎಲ್ಲರಿಗೂ ಅದು ಅನ್ವಯಿಸುವಂತ ಒಂದು ವಿಷಯ ಆಗಿದೆ ಅಂತ ಹೇಳಿ ಮೊದಲೇದಾಗಿ ನಾವು ಅದರ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಇದರ ಅರ್ಥ ಏನಪ್ಪಾ? ಶ್ರೀಮತ್ ಅಂಥೇಳಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡುವಾಗ ಅದರ ಒಂದು ಅರ್ಥ ಅತ್ಯುತ್ತಮನು ಅಂತ ಹೇಳಿ ಅದರ ಅರ್ಥ. ದ ವೆರಿ ಗುಡ್ ಒನ್ ಅಂತ ಹೇಳಿ ಅದರ ಅರ್ಥ ಆಗ್ತದೆ ಆಂಗ್ಲ ಭಾಷೆಯಲ್ಲಿ. ಶ್ರೀಮತ್ ಅಂತಂದ್ರೆ ಅತ್ಯುತ್ತಮನು ಎಂಬುದಾಗಿ. ಎರಡನೇದಾಗಿ ಥಿಯೋಫಿಲನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಅವನೊಬ್ಬ ವ್ಯಕ್ತಿ ಆಗಿದ್ದ. ಹಿ ವಾಸ್ ಎ ಪರ್ಸನ್ ಸರ್ವಿಂಗ್ ಇನ್ ದ ರೋಮನ್ ಗವರ್ಮೆಂಟ್. ಅವನು ಒಬ್ಬ ರೋಮ್ ಸರ್ಕಾರದ ಆಗಿರಬಹುದು ಅನ್ನುವಂಥ ಒಂದು ವಿಚಾರ ನಮ್ಮ ಕಣ್ಣ ಮುಂದೆ ಬರ್ತದೆ. ಮತ್ತು ಅವನ ವಿಷಯವಾಗಿ ಇನ್ನೂ ಹೆಚ್ಚಿನ ಒಂದು ವಿಷಯ ನಮಗೆ ತಿಳಿದು ಬರ್ತದೆ. ಏನಂತಂದ್ರೆ, ಅವನು ಕ್ರೈಸ್ತ ಆಗಿದ್ದ. ಹಿ ವಾಸ್ ಎ ಕ್ರಿಶ್ಚಿಯನ್ ಎಂಬುದಾಗಿ ನಮಗ ಅವನ ವಿಷಯವಾಗಿ ಓದುವಾಗ, ಅಭ್ಯಾಸ ಮಾಡುವಾಗ ಕಂಡು ಬರ್ತದೆ. ಈ ರೀತಿಯಾಗಿ ಅತ್ಯುತ್ತಮನು ಮೊದಲನೇದಾಗಿ, ಎರಡನೇದಾಗಿ ರೋಮ್ ಸರ್ಕಾರದ ಅಧಿಕಾರಿ, ಮತ್ತು ಮೂರನೇದಾಗಿ ಕ್ರೈಸ್ತನೂ ಸಹ ಆದಂಥ ಒಬ್ಬ ವ್ಯಕ್ತಿ ಶ್ರೀಮತ್ ಥಿಯೋಫಿಲನೆ ಎಂಬುದಾಗಿ ಹೇಳುವಂತ ಒಂದು ಮಾತಿನ ಅರ್ಥ. ಹೀಗೆ ದೇವರು ವಿಶೇಷವಾದ ರೀತಿಯಲ್ಲಿ ವಿಶೇಷ ವ್ಯಕ್ತಿಗಳ ಒಂದು ಪರಿಚಯ ನಮಗ ಮಾಡಿಕೊಡ್ತಾನೆ. ಇದು ನಮಗ we would have never expected that ಈ ರೀತಿಯಾಗಿ ದೇವ್ರು ಮಾಡಿರಬಹುದು ಅನ್ನುವಂಥ ಒಂದು ವಿಚಾರ ನಮ್ಗೆ ಬರುದಿಲ್ಲ. ಆದ್ರೆ ದೇವ್ರಿಗೆ ಗೊತ್ತಿದೆ ಏನಂತ ಹೇಳಿ, ಯಾವ ಹೊತ್ತಿನಲ್ಲಿ ಯಾವ ವ್ಯಕ್ತಿಯನ್ನ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕು ಎಂಬುದು ಆತನಿಗೆ ತಿಳಿದ ಕಾರಣ ಇಲ್ಲಿ ಆ ವ್ಯಕ್ತಿಯ ಒಂದು ಪರಿಚಯವನ್ನ ನಮಗ ಮಾಡ್ತಾ ಇದ್ದಾನೆ. ಹೀಗೆ ಲೂಕನು ಈ ವ್ಯಕ್ತಿಯ ಬಗ್ಗೆ ಮೊದಲನೇದಾಗಿ ಆತನ ಹೇಳ್ತಾನೆ, ಅತ್ಯುತ್ತಮನೇ, ರೋಮ್ ಸರ್ಕಾರದ ಅಧಿಕಾರಿಯೇ ಮತ್ತು ಒಬ್ಬ ಕ್ರೈಸ್ತನೇ ಎಂಬುದಾಗಿ ಮೊದಲೇ ಒಂದು ಸಂಬೋಧನೆಯನ್ನ ಈ ಪೀಠಿಕೆಯಲ್ಲಿ ಆತನು ಮಾಡ್ತಾ ಇರುವುದು ನಮಗ ಕಂಡು ಬರ್ತದೆ. ಮುಂದೆ ನಾವು ಹೋಗುವಾಗ ಅಲ್ಲಿ ಈ ಒಂದು ಪುಸ್ತಕದ, ಈ ಒಂದು ಗ್ರಂಥದ ಅಥವಾ ಲೂಕನ ಸುವಾರ್ತೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಲೂಕನ ಸುವಾರ್ತೆ ಬರೆದದ್ರ ಒಂದು ಗುರಿ ಅಥವಾ ಉದ್ದೇಶ ಏನಾಗಿತ್ತು? ವಾಟ್ ವಾಸ್ ದ ಪರ್ಪಸ್, ಏಮ್ ಎಂಬುದಾಗಿ ನಾವು ನೋಡುವಾಗ ಅದು ಯೇಸು ಕ್ರಿಸ್ತರ ಜೀವನದ ವಿವರಗಳನ್ನ ನಮಗ ತಿಳಿಸ್ಕೊಡ್ತದೆ. 4 ಸುವಾರ್ತೆಗಳನ್ನ ನಾವು ನೋಡುವಾಗ, ನಾನು ಈಗಾಗಲೇ ಹೇಳಿದ್ದೇನೆ, 3 ಸುವಾರ್ತೆಗಳು ಸಿನಾಪ್ಟಿಕ್ ಗಾಸ್ಪಲ್ ಅಂತ ಹೇಳ್ತಾರೆ. ಅವು ಸಾಧಾರಣ ಸಿಮಿಲರ್ ಆಗಿ ಇರುವುದು ನಮಗೆ ಕಂಡು ಬರ್ತದೆ. 4ನೇ ಸುವಾರ್ತೆ ಅದು ಯೋಹಾನನ ಸುವಾರ್ತೆ. ಅದು ಅದರ ಒಂದು ವೈಖರಿ, ಲೇಖಣಿಯ ವೈಖರಿ ಅದು ಸ್ವಲ್ಪ ಬೇರೆ ಆಗಿದೆ ಅನ್ನುವಂಥದ್ದನ್ನ ನಾವು ಓದುವಾಗ ಖಂಡಿತವಾಗಿ ಅದನ್ನ ಅರ್ಥ ಮಾಡಿಕೊಳ್ತೇವೆ. ಹೀಗೆ ಈ 3ನೇ ಒಂದು ಸುವಾರ್ತೆ ಆದಂಥ ಲೂಕನ ಸುವಾರ್ತೆ ಇದು ಯಾರ ಸಲುವಾಗಿ ಬರೆಯಲ್ಪಡ್ತು? ಮೊದಲೇದಾಗಿ ನಾವು ನೋಡಿದ್ವಿ, ಶ್ರೀಮತ್ ಥಿಯೋಫಿಲನೆ ಅಂತ ಹೇಳುವಾಗ ಅವನ ಬಗ್ಗೆ 3 ವಿಚಾರಗಳು. ಆಮೇಲೆ ಎಲ್ಲರಿಗೂ ಅದು ಬರೆಯಲ್ಪಟ್ಟದ್ದು, ಎಲ್ಲರಿಗೋಸ್ಕರವಾಗಿ.
ಯಾರ್ಯಾರು ಓದ್ತಾರೆ ಅವರೆಲ್ಲರಿಗೆ ಅದು ಅನ್ವಯಿಸುವಂತಹ ಒಂದು ಸುವಾರ್ತೆ ಆಗಿದೆ. ಈಗ ವಿಶೇಷವಾಗಿ ಲೂಕನು ಯಾವ ಗುಂಪನ್ನ ಉದ್ದೇಶಿಸಿ ಬರೆದಿದ್ದಾನೆ ಎಂಬುದನ್ನ ತಿಳ್ಕೊಳ್ಳೋದು ಬಹಳ ಅವಶ್ಯ. ಯಾಕಂದ್ರೆ ಆಗಿನ ಕಾಲದಲ್ಲಿ ಬಹಳಷ್ಟು ಗುಂಪುಗಳಿದ್ವು. ಗ್ರೀಕರಿದ್ರು, ರೋಮನ್ರಿದ್ರು, ಅನ್ಯರಿದ್ರು, ಯಹೂದ್ಯರಿದ್ರು. ಈ ರೀತಿಯಾಗಿ ಬೇರೆ ಬೇರೆ ಗುಂಪುಗಳನ್ನ ಆ ದಿವಸಗಳಲ್ಲಿ ನಾವು ಕಾಣ್ತೇವೆ. ಈ 4 ಸುವಾರ್ತೆಗಳನ್ನ ಬರೆದಂಥ ಗ್ರಂಥಕರ್ತರು 4 ಗುಂಪುಗಳ ಸಲುವಾಗಿ ಈ ಸುವಾರ್ತೆಗಳನ್ನ ವಿಶೇಷವಾದ ರೀತಿಯಲ್ಲಿ ಬರೆದಿದ್ದಾರೆ. ಎಲ್ಲಾ ಗುಂಪಿನವರಿಗೆ ಅರ್ಥ ಆಗ್ಲಿ, ಎಲ್ಲರಿಗೂ ಅರ್ಥ ಅದರ ಈ ಒಂದು ಸುವಾರ್ತೆಗಳು ಎಲ್ಲರಿಗೂ ಬೇಕು. ಆದ್ರೆ ವಿಶೇಷವಾಗಿ ಈ ಹಿನ್ನೆಲೆಯುಳ್ಳವರು ಆದಂತಹ ಜನರ ವಿಶೇಷವಾಗಿ ಅಲ್ಲಿ ನಮಗ ಬರೆಯುವುದು ಅವ್ರ ಬಗ್ಗೆ ನಮಗ ಕಂಡು ಬರ್ತದೆ. ಈ ಒಂದು ಸುವಾರ್ತೆ ಯಾರ ಸಲುವಾಗಿ ಅಂತಂದ್ರೆ ಗ್ರೀಕರಿಗೆ ಗ್ರೀಕರ ಹಿನ್ನೆಲೆಯಿಂದ ಬಂದಂತಹ ಜನರಿಗೋಸ್ಕರವಾಗಿ ಬರೆದಂತಹ ಒಂದು ಸುವಾರ್ತೆ ಅಂತ ಹೇಳಿ ನಾವು ಹೇಳಬಹುದು. ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಇದು ಅವ್ರ ಸಲುವಾಗಿ ಅದೇ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಆದ್ರೆ ಮೂಲಭೂತವಾಗಿ ನಾವು ನೋಡುವಾಗ ಯಾವ ಹಿನ್ನೆಲೆಯಿಂದ ಬಂದಂತವರಿಗೆ ಇದು ಬರೆಯಲ್ಪಟ್ಟಿದೆ ಅಂತ ಹೇಳಿ ನೋಡುವಾಗ ಇದು ಗ್ರೀಕ್ ಹಿನ್ನೆಲೆಯಿಂದ ಬಂದಂತಹ ಜನರಿಗೆ ಬರೆಯಲ್ಪಟ್ಟಂತಹ ಒಂದು ಸುವಾರ್ತೆ ಆಗಿದೆ. ಇಲ್ಲಿ ಯೇಸು ಸ್ವಾಮಿಯ ವಿಷಯವಾಗಿ ಯಾವ ಒಂದು ಗುರಿಯನ್ನ ಇಟ್ಕೊಂಡು ಲೂಕನು ಬರೀತಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಒಬ್ಬ ಪರಿಪೂರ್ಣ ಮನುಷ್ಯನು ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ಇಲ್ಲಿ ಲೂಕನು ಈ ಸುವಾರ್ತೆಯನ್ನು ಬರೆದಿದ್ದಾನೆ. ನಾವು ಮಾರ್ಕನ ವಿಷಯವಾಗಿ ನೋಡಿದೆವು, ಪರಿಪೂರ್ಣ ಸೇವಕನು, ಪರ್ಫೆಕ್ಟ್ ಸರ್ವೆಂಟ್ ಅಂತ ಹೇಳಿ ಅದರ ಒಂದು ವಿವರವನ್ನ ನಾವು ನೋಡಿದೆವು. ಮತ್ತಾಯನ ಸುವಾರ್ತೆಯಲ್ಲಿ ಹಿ ಇಸ್ ದ ಕಿಂಗ್, ಮೈಟಿ ಕಿಂಗ್, ಒಬ್ಬ ದೊಡ್ಡ ಅರಸನು ಎಂಬುದಾಗಿ ನಾವು ನೋಡಿದೆವು. ಈ ಹೊತ್ತು ನಾವು ನೋಡ್ಲಿರುವಂತಹ ಈ ಒಂದು ಸುವಾರ್ತೆ, ಲೂಕನ ಸುವಾರ್ತೆ, ಅದು ಏನಾಗಿದೆ ಅಂತಂದ್ರೆ ಯೇಸು ಸ್ವಾಮಿ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಇವತ್ತು ನಮಗೆ ಇಲ್ಲಿ ತೋರಿಸಲ್ಪಟ್ಟಿದ್ದಾನೆ ಈ ಸುವಾರ್ತೆಯಲ್ಲಿ ಎಂಬ ಒಂದು ದೃಷ್ಟಿಕೋನವನ್ನ ನಾವು ಇಟ್ಕೊಂಡು ಅಭ್ಯಾಸವನ್ನ ಮಾಡಿದ್ರೆ ಹೆಚ್ಚಿನ ಒಂದು ಗ್ರಹಿಕೆ ನಮಗ ಉಂಟಾಗ್ತದೆ. ಪರಿಪೂರ್ಣ ಮನುಷ್ಯ ಅಂತ ಹೇಳುವಾಗ ಅವನಲ್ಲಿ ವಿಶೇಷವಾದಂತಹ ಗುಣಗಳು ಇದ್ದವು. ಅವುಗಳಲ್ಲಿ ಹಿ ವಾಸ್ ಮೋಸ್ಟ್ ಸಿಂಪಥೆಟಿಕ್ ಮ್ಯಾನ್, ಅಂದ್ರೆ ಬೇರೆಯವರಿಗೋಸ್ಕರವಾಗಿ ಬಹಳ ಅನುಕಂಪವನ್ನ ಹೊಂದಿದಂಥವನು, ಕನಿಕರವನ್ನ ಹೊಂದಿದಂಥವನು ಅಲ್ಲಿ ನಮಗಾಗಿ ಕಂಡು ಬರ್ತಾನೆ ಯೇಸು ಸ್ವಾಮಿ. ಅಲ್ಲಿ ಮನುಷ್ಯನಾಗಿ ಕಂಡು ಬರ್ತಾನೆ ಮತ್ತು ಮನುಷ್ಯರಿಗೋಸ್ಕರವಾಗಿ ಬಹಳಷ್ಟು ಕನಿಕರವನ್ನ ಹೊಂದಿದಂಥ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಆತನು ಕಂಡು ಬರ್ತಾನೆ ಎಂಬುದನ್ನ ಈ ಸುವಾರ್ತೆಯನ್ನ ಓದುವಾಗ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಈ ರೀತಿಯಾಗಿ ಈ ಲೂಕನ ಸುವಾರ್ತೆ ಎಷ್ಟು ವಿಶೇಷ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಯೇಸು ಸ್ವಾಮಿ ಅವರ ಜೀವನ ಇಲ್ಲಿ ನಮಗ ಆತನು ತಿಳಿಸಿದ್ದಾನೆ ಮತ್ತು ಅವರ ಬೋಧನೆಗಳನ್ನು ಆತನು ಇಲ್ಲಿ ನಮಗೆ ವಿವರಿಸಿದ್ದಾನೆ. ನೋಡ್ರಿ, ಎಷ್ಟು ವಿಶೇಷವಾಗಿ ಯೇಸು ಸ್ವಾಮಿಯವರ ಚಿತ್ರ ನಮ್ಮ ಕಣ್ಣು ಮುಂದೆ ಆತನು ಇಡ್ತಾ ಇದ್ದಾನೆ. ಅವರ ಜೀವನ, ಅವರ ಬೋಧನೆ, ಅವರು ಯಾವ ಉಪದೇಶಗಳನ್ನ ಮಾಡಿದ್ರು ಇವೆಲ್ಲವುಗಳನ್ನ ಆತನು ನಮಗೆ ವಿವರಿಸುತ್ತಾ ಹೋಗ್ತಾನೆ ಎಂಬುದನ್ನ ನಮ್ಮ ಕಣ್ಣು ಮುಂದೆ ನಾವು ಇಟ್ಕೊಳ್ಳೋಣ. ಇವು ಖಾತ್ರಿಯಾದಂಥ ವಿಷಯಗಳು ಎನ್ನುವುದನ್ನ ಆತನು ಈ ಮೊದಲೇ ವಚನದಲ್ಲಿ ನಮಗ ಹೇಳ್ತಾನೆ. ಮೊದಲೇ ಅಧ್ಯಾಯದ ಮೊದಲೇ ವಚನದಲ್ಲಿ ಆತನು ಹೇಳ್ತಾನೆ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸ್ವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಈ ಕಾರ್ಯಗಳನ್ನ ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿರಲಾಗಿ ಎಂಬುದಾಗಿ ಆತನ ಒಂದು ದೊಡ್ಡ ಒಂದು ಸೆಂಟೆನ್ಸ್ ಅನ್ನ ಬರೆದ್ಬಿಟ್ಟಾನೆ. ಅಂದ್ರೆ ಇಲ್ಲಿ ಆತನ ಒಂದು ಬರೆಯುವಿಕೆಗೆ ಕಾರಣ ಏನಂತಂದ್ರೆ ಅದು ಖಾತ್ರಿಯಾದಂತಹ ಒಂದು ವಿಷಯಗಳನ್ನ ನಾನು ನಿಮಗೆ ಬರೆದಿದ್ದೀನಿ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ದೇವರ ವಾಕ್ಯ ದೇವರ ಆತ್ಮನಿಂದ ಪ್ರೇರಿಸಲ್ಪಟ್ಟಂಥದ್ದು ನಿಜ. ಆದ್ರೆ ಈ ಲೋಕದಲ್ಲಿ ಅವುಗಳನ್ನ ಬರೆಯುವಾಗ ಅವುಗಳ ಅಂದ್ರೆ ಅಲ್ಲಿದ್ದಂತಹ ಎಲ್ಲಾ ಸ್ಥಿತಿಗತಿಗಳು, ವ್ಯಕ್ತಿಗಳು, ಸನ್ನಿವೇಶಗಳು, ಇವುಗಳ
ತಿಳುವಳಿಕೆ, ಅರಿವು ಇರಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಒಂದು ಪುಸ್ತಕ ಬರೆಯುವುದು ಅಂತ ಒಂದು ಗ್ರಂಥ ಬರೆಯುವುದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ವಿ ಹ್ಯಾವ್ ಟು ಬಿ ವೆರಿ ಶ್ಯೂರ್ ಆಫ್ ವಾಟ್ ದ ಥಿಂಗ್ಸ್ ಆರ್. ಯಾವ ವಿಷಯಗಳು ಹೇಗಿವೆ, ಎಷ್ಟು ಅವು ಖಾತ್ರಿಯಾಗಿವೆ ಎಂಬುದನ್ನ ನಾವು ಮನವರಿಕೆ ಮಾಡಿಕೊಂಡು ಬರಿಬೇಕಾಗ್ತದೆ. ಇಲ್ಲದೆ ಹೋದ್ರೆ ಇಫ್ ದರ್ ಇಸ್ ಎನಿ ಡಿಫರೆನ್ಸ್ ಫೌಂಡ್, ದೆನ್ ದಟ್ ಬುಕ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಟ್ ಆಲ್. ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಅದನ್ನ ನಾವು ಸ್ವೀಕರಿಸಲಿಕ್ಕೆ ಮನಸ್ಸು ಮಾಡೋದಿಲ್ಲ. ವಿಸೆ ನೋ ನೋ, ಇದೇನು ವ್ಯತ್ಯಾಸ ಇದೆ ಇದು ಅಂತ ಹೇಳಿ ನಾವು ಮನಸ್ಸು ಮಾಡೋದಿಲ್ಲ ಅದ್ರ ಬಗ್ಗೆ. ನೀವೇ ವಿಚಾರ ಮಾಡಿ ನೋಡ್ರಿ. ಆದ ಕಾರಣ ಅಲ್ಲಿ ಲೂಕನು ಬಹಳ ನಿಶ್ಚಿತ ರೂಪದಲ್ಲಿ ಆತನ ಹೇಳ್ತಾನೆ, ಖಾತ್ರಿಯಾದಂಥ ವಿಷಯಗಳನ್ನ ನಾನು ಸಿದ್ಧ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ನಾನು ಬರೆದಂತ ವಿಷಯಗಳು 100% ಟ್ರೂ ಎಂಬುದಾಗಿ ಐ ವಿಲ್ ಪ್ರೂವ್ ಎಂಬುದಾಗಿ ಹೇಳ್ತಾನೆ. ಏನೇ ಇದ್ರು ಥಿಯೋಫಿಲನಿಗೆ ಆತನು ಹೇಳಿದಂತ ವಿಚಾರ ಏನಂತಂದ್ರೆ ನಂಬಿಕೆಯ ವಿಚಾರ. ಇಟ್ ವಾಸ್ ಮ್ಯಾಟರ್ ಆಫ್ ಫೇತ್. ಅದನ್ನ ಆತನು ಥಿಯೋಫಿಲನಿಗೆ, ಸರ್ಕಾರದ ಅಧಿಕಾರಿಗೆ, ಕ್ರೈಸ್ತನಾದಂಥವನಿಗೆ ಮತ್ತು ಒಬ್ಬ ಉನ್ನತ ವ್ಯಕ್ತಿಗೆ ಆತನು ಹೇಳ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಲೂಕನ ಬರಹದ ಬಗ್ಗೆ ಇಲ್ಲಿ ನಾವು ನೋಡುವಾಗ ಅವನ ಒಂದು ಕೆಲಸ ಏನ್ ಮಾಡ್ತಾ ಇದ್ದವನು, ವಾಟ್ ವಾಸ್ ಹಿಸ್ ಪ್ರೊಫೆಷನ್ ಆರ್ ವಾಟ್ ವಾಸ್ ಹಿಸ್ ವರ್ಕ್ ಎಂಬುದನ್ನ ನಾವು ತಿಳ್ಕೊಳ್ಳೋದು ಸಹ ಅವಶ್ಯ. ಲೂಕ ವಾಸ್ ಎ ಡಾಕ್ಟರ್ ಬೈ ಪ್ರೊಫೆಷನ್. ಆತನೊಬ್ಬ ವೈದ್ಯನಾಗಿದ್ದ ಅಂತ ಹೇಳಿ ನಮ್ಗ ಪತ್ರ ಅಂದ್ರೆ ಪೌಲನು ಬರೆದ ಪತ್ರಗಳಲ್ಲಿ ನಮಗ ಕಂಡು ಬರ್ತದೆ. ಫಿಲಿಪಿಯರ್ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅಲ್ಲಿ ಆತನ ಹೇಳ್ತಾನೆ, ವೈದ್ಯನಾದಂಥ ಲೂಕನು ಎಂಬುದಾಗಿ ಹೇಳ್ತಾನೆ. ಸೊ ಡಾಕ್ಟರ್ ಲೂಕ್ ಎಂಬುದಾಗಿ ಪೌಲನು ಅವನನ್ನ ಉದ್ದೇಶಿಸಿದ್ದರ ಬಗ್ಗೆ ನಮ್ಗ ಕಂಡು. ಹೀಗೆ ಈ ಲೂಕನು ಏನಾಗಿದ್ದಾನಂತಂದ್ರೆ ಒಬ್ಬ ವೈದ್ಯನಾದ ಕಾರಣ ಅವನ ದೃಷ್ಟಿಕೋನ ಹೇಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಈಗ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ನಾವು ವಿಚಾರ ಮಾಡುವಾಗ ದೇ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್, ಒಬ್ಬ ಸೈಕಾಲಜಿಸ್ಟ್ ಇದ್ರೆ, ಮನೋಶಾಸ್ತ್ರಜ್ಞ ಇದ್ರೆ, ಒಬ್ಬ ಪುಸ್ತಕ ಬರೆದ್ರೆ ಅವನು ತನ್ನ ವಿಚಾರಗಳಿಗನುಸಾರವಾಗಿ ಆ ಪುಸ್ತಕ ಬರೀತಾನೆ. ಸಪೋಸ್ ದರ್ ಇಸ್ ಅ ಫಿಲಾಸಫರ್, ಒಬ್ಬ ತತ್ವಜ್ಞಾನಿ ಒಂದು ಪುಸ್ತಕ ಬರೀಲಿಕ್ಕೆ ಹೊರಟ್ರೆ ಅವನು ತನ್ನ ತತ್ವಜ್ಞಾನಕ್ಕೆ ಅನುಸರಿಸಿ ಆ ಪುಸ್ತಕ ಬರೀತಾನೆ. ಆದ್ರೆ ಇಲ್ಲಿ ನಾವು ನೋಡುವಂತಹ ವ್ಯಕ್ತಿ ಏನಾಗಿದ್ದಾನಂತಂದ್ರೆ ಹಿ ಇಸ್ ಎ ಡಾಕ್ಟರ್, ವೈದ್ಯನಾಗಿದ್ದಾನೆ ಎಂಬುದಾಗಿ ಅವನ ಬಗ್ಗೆ ನೋಡುವಾಗ ಅವನು ಏನಾಗಿದ್ದಾನಂತಂದ್ರೆ ಹಿ ಇಸ್ ಎ ಸೈಂಟಿಫಿಕ್ ಮ್ಯಾನ್. ವೈಜ್ಞಾನಿಕ ಮನೋಭಾವವನ್ನು ಹೊಂದಿದಂಥ ವ್ಯಕ್ತಿ ಯಾರಂತಂದ್ರೆ ಲೂಕ್. ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ನಿಮಗ ಆಸಕ್ತಿಯನ್ನ ಕೇಳಿಸುವಂತ ವಿಷಯಗಳು ದೇವರ ವಾಕ್ಯದಲ್ಲಿ ನಮಗೋಸ್ಕರವಾಗಿ ಸಿಗ್ತವೆ. ಆತನ ಏನಾಗಿದ್ದಾನಂತಂದ್ರೆ ಹಿ ವಾಸ್ ಎ ಸೈಂಟಿಫಿಕ್ ಪರ್ಸನ್. ನೋಡ್ರಿ, ಸತ್ಯವೇದದಲ್ಲಿ ನಮಗೆ ವಿಜ್ಞಾನ ನಮಗೆ ಕಂಡು ಬರ್ತಾ ಇದೆಯೋ. ಸೊ ಗಾಡ್ ಹ್ಯಾಸ್ ಕೆಪ್ಟ್ ಎವ್ರಿಥಿಂಗ್ ಇನ್ ಹಿಸ್ ವರ್ಡ್. ದೇವರ ವಾಕ್ಯದಲ್ಲಿ ಎಲ್ಲಾ ಇದೆ. ಖಗೋಳಶಾಸ್ತ್ರ ಇದೆ, ವಿಜ್ಞಾನ ಇದೆ, ಆಮೇಲೆ ವೈದ್ಯಕೀಯ ಶಾಸ್ತ್ರ ಇದೆ. ಆಲ್ ಥಿಂಗ್ಸ್ ಆರ್ ದೇರ್ ಇನ್ ದ ವರ್ಡ್ ಆಫ್ ಗಾಡ್ ಎಂಬುದನ್ನ ಈ ವ್ಯಕ್ತಿ ನಮಗ ತೋರಿಸ್ಕೊಡ್ತಾನೆ. ಹೀಗೆ ಈ ವೈಜ್ಞಾನಿಕನಾದಂತಹ ಒಬ್ಬ ಮನುಷ್ಯ ಇವನೇನಾಗಿದ್ದ ಅಂತಂದ್ರೆ ಹಿ ವಾಸ್ ಎ ರಿಸರ್ಚರ್ ಆಲ್ಸೋ. ರಿಸರ್ಚರ್ ಅಂತಂದ್ರೆ ಏನು? ಶೋಧ ಮಾಡುವಂತಹದ್ದು. ಯಾಕಂದ್ರೆ ಮೆಡಿಸಿನ್ ಇಸ್ ನಾಟ್ ಕನ್ಫೈನ್ಡ್ ಆರ್ ನಾಟ್ ಲಿಮಿಟೆಡ್. ಅದಕ್ಕೆ ಮಿತಿ ಇಲ್ಲದಂತ ಒಂದು ವಿಜ್ಞಾನ ಶಾಸ್ತ್ರ. ಅದನ್ನ ನಾವು ಎಷ್ಟು ರಿಸರ್ಚ್ ಮಾಡ್ತಾ ಹೋಗ್ತೀವಿ ಅಷ್ಟು ನಮಗೆ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಕೆಲವು ಮೆಡಿಸಿನ್ಸ್ ಗಳನ್ನ ಶೋಧ ಮಾಡ್ತಾರೆ. ಈಗ ಇದ್ರ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ತಿಳ್ಕೊಳ್ಬೇಕು. ಅದೇನಂತಂದ್ರೆ ಮೆಡಿಸಿನ್ಸ್ ಅಂದ್ರೆ ಔಷಧಿಗಳೇನಾಗಿವೆ ಅಂತಂದ್ರೆ ಇವು ಮನುಷ್ಯ ಕಂಡು ಹಿಡಿದಂತ ಔಷಧಿಗಳಾಗಿವೆ. ನಿಜ, ಅವು ದೇವರಿಂದ ಕೊಟ್ಟಂತ ಜ್ಞಾನದಿಂದ ಬಂದಂತ ವಿಷಯಗಳಾಗಿವೆ. ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದಿಸ್. ಎಷ್ಟೋ ಜನರು ಏನ್ ಮಾಡ್ತಾರ ಅಂತಂದ್ರೆ
ಏನಾದ್ರೂ ಖಾಲಿ ಆದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ಔಷಧ ತೆಗೆದುಕೊಳ್ಳೋದನ್ನ ಅವ್ರ ಮನಸ್ಸು ಮಾಡೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿದ್ರೆ ನಮಗೆ ಗುಣ ಆಗ್ತದೆ ಎಂಬಂತ ಒಂದು ವಿಚಾರದಿಂದ ಅವ್ರು ಹೋಗ್ತಾರೆ. ಇತ್ತೀಚೆಗೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮೆಲ್ಲರಿಗೆ ಅದರ ಒಂದು ಲಾಭ ಆಗ್ಲಿ ಅಂತ. ಇತ್ತೀಚೆಗೆ ನಾನು ಒಬ್ಬರ ವ್ಯಕ್ತಿಗಳು ಕೂಡ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಒಬ್ಬ ತಾಯಿ ತನ್ನ ಮಗಳು ಸಿಕ್ ಆಗಿದ್ದಾಳೆ ಅಂತ ಹೇಳಿ ಗೊತ್ತಿದೆ, ಆದ್ರೆ ಆಕೆ ಡಾಕ್ಟರ್ಗಳ ಕಡೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ. ಅದಕ್ಕ ಅವರಿಗೆ ಹೇಳಿದಂತಹ ಮಾತೇನಂತಂದ್ರೆ, ನೋಡ್ರಿ, ಔಷಧ ಅಂತಂದ್ರೆ ಅದು ತಾನೇ ಬಂದಿಲ್ಲ, ಆದ್ರೆ ದೇವ್ರು ಕೊಟ್ಟಂತಹ ಜ್ಞಾನದಿಂದ ಕಂಡು ಹಿಡಿದಂತಹ ಒಂದು ವಿಷಯ ಅಥವಾ ವಸ್ತು ಅಥವಾ ಔಷಧ. ಅದನ್ನ ದೇವರು ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಅದನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಅದನ್ನ ತೆಗೆದುಕೊಳ್ಬೇಕು, ಆಗ ಅದರ ಪರಿಣಾಮ ಆಗ್ತದೆ ಎಂಬುದಾಗಿ ಹೇಳಿದಾಗ ಆ ಸ್ತ್ರೀ, ಆಕೆಗೆ ಏನಾಯ್ತು, ಶಿ ವಾಸ್ ಕನ್ವಿನ್ಸ್ಡ್. ಆಕೆಗೆ ಅದು ಅರ್ಥ ಆಯ್ತು. ಆಗ ಆಕೆ ಹೇಳಿದ್ಲಂತ, ಓಕೆ, ನಾನು ಹೋಗಿ ನನ್ನ ಮಗುವನ್ನ ಡಾಕ್ಟರ್ ಕಡೆಗೆ ತೆಗೆದುಕೊಂಡು ಹೋಗ್ತೇನೆ ಮತ್ತು ಔಷಧಕ್ಕ ಅಂದ್ರೆ ಇದನ್ನ ಕೊಟ್ಟು ಬರದ ಇದನ್ನ ಡಾಕ್ಟರ್ ಕಡೆಗೆ ತೋರಿಸ್ತೇನೆ ಅನ್ನುವಾಗ ಎಂಬುದಾಗಿ ಅಲ್ಲಿ ಅವರು ಹೇಳಿದ್ದು ನಮಗ ನೆನಪಾಗ್ತದೆ. ಈ ರೀತಿಯಾಗಿ Recording stopped. ಈ Recording ರೀತಿಯಾಗಿ in ನಾವು progress. ಜನರು ಎಷ್ಟೋ ಸಲ ತಪ್ಪು ಅಭಿಪ್ರಾಯಗಳನ್ನ ಹೊಂದಿ ಎಷ್ಟೋ ಹಾನಿಗೆ ಕಾರಣ ಆಗ್ತಾರೆ. ಒಂದ್ ವೇಳೆ ತಾಯಿ ಹಾಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಮಗುವಿಗೆ ಸ್ವಸ್ಥ ಆಗ್ತದೆ, ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇಲ್ಲ ನಾನು. ಪ್ರಾರ್ಥನೆ ಮಾಡ್ಲೇಬೇಕು. ಔಷಧ ತೆಗೆದುಕೊಳ್ರಿ, ಔಷಧ ತೆಗೆದುಕೊಳ್ಳೋದೇ ಮಾತು ಬೇರೆ. ಆದ್ರೆ ಪ್ರಾರ್ಥನೆ ನಾವು ಮಾಡ್ಲೇಬೇಕು, ಅದು ಫೈನ್. ಆದ್ರೆ ನಾವು ದೇವ್ರು ಕೊಟ್ಟಂತಹ ಕೆಲವು ವಿಷಯಗಳನ್ನ ನಾವು ತೆಗೆದುಕೊಂಡ್ರೆ ಅದು ತಪ್ಪಲ್ಲ ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಯಾಕಂದ್ರೆ ಅದು ಸಹ ದೇವರು ಕೊಟ್ಟಂತಹ ಜ್ಞಾನದಿಂದ ಅದು ಬಂದದ್ದು ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ಈ ರೀತಿಯಾಗಿ ರಿಸರ್ಚ್, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ರಿಸರ್ಚ್ ಅಂತಂದ್ರೆ ಏನು, ಸಂಶೋಧನೆ ನಡೀತಿರ್ತದೆ. ನಾನು ಎಷ್ಟೋ ಸಲ ಕೆಲವು ಸಲ ಮೆಡಿಕಲ್ ಶಾಪ್ಗೆ ಹೋದಾಗ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿ, ಮೊದಲಿನ ಈಗ ಔಷಧಿಗಳು ಬರ್ತವೆ, ದೇ ಆರ್ ಅಂಡರ್ ರಿಸರ್ಚ್. ಅವುಗಳನ್ನ ಅವರು ಕೊಡುವಾಗ ಕೆಲವು ಸೈಡ್ ಎಫೆಕ್ಟ್ಸ್ ಇರ್ತವೆ, ಆದ್ರೆ ಆಮೇಲೆ ಅವುಗಳನ್ನ ರಿಫೈನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಿದ್ರು. ರಿಫೈನ್ ಮಾಡ್ತಾ ಹೋದ ಹಾಗೆ ಅದರ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಹೋಗ್ತವೆ ಅಂತ. ಇದು ಒಂದು ವೈದ್ಯಕೀಯ ಶಾಸ್ತ್ರದ ಒಂದು ಸಂಶೋಧನೆಯ ಒಂದು ವಿಷಯಗಳು. ಹೀಗೆ ಈ ಒಬ್ಬ ವ್ಯಕ್ತಿ ಡಾಕ್ಟರ್ ಲೂಕ್, ಪ್ರಿಯ ಡಾಕ್ಟರ್ನೇ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಿರುವಂತಹ ಪೌಲನ ಒಬ್ಬ ಸಂಗಾತಿ. ಹಿ ವಾಸ್ ಎ ಕಂಪ್ಯಾನಿಯನ್ ಇನ್ ದ ಮಿಷನರಿ ಜರ್ನಿ ಎಂಬುದಾಗಿ ಅವನ ಬಗ್ಗೆ ನಾವು ಕಾಣ್ತೇವೆ. ಈ ರೀತಿಯಾಗಿ ಲೂಕ್ ಆಗಿದ್ದ ಅಂತಂದ್ರೆ ಅವನು ಡಾಕ್ಟರ್ ಆಗಿದ್ದ ಮತ್ತು ಸಂಶೋಧಕ ಆಗಿದ್ದ. ಆದ ಕಾರಣ ವೈಜ್ಞಾನಿಕ ವ್ಯಕ್ತಿಯಾದಂಥ ಈ ಮನುಷ್ಯನು ಏನಾಗಿದ್ದ ಅಂತಂದ್ರೆ ಇವನು ಅನ್ಯನಾಗಿದ್ದ. ಅನದರ್ ಥಿಂಗ್ ದಟ್ ವಿ ನೋಟ್ ಅಬೌಟ್ ದಿಸ್ ಮ್ಯಾನ್ ಈಸ್ ಹಿ ವಾಸ್ ನಾಟ್ ಎ ಜ್ಯೂ. ಯಾಕಂದ್ರೆ ಇದನ್ನ ನೀವು ಹೇಗೆ ಹೇಳ್ತೀರಿ ಆಗಿ ನಾನು ಪ್ರಶ್ನೆ ಹಾಕಿದ್ರೆ, ಸತ್ಯವೇದದಲ್ಲಿ ಅನೇಕ ರೆಫರೆನ್ಸ್ಗಳಿವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ ಇದೆ, ಆಮೇಲೆ ತಿಮೋತಿಗೆ ಬರೆದ ಪತ್ರದಲ್ಲಿದೆ, ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿದೆ. ಅವುಗಳಲ್ಲಿ ನೀವು ನೋಡಿದ್ರೆ ಪೌಲನು ಒಂದು ಗುಂಪನ್ನು ಹೇಳ್ತಾನೆ, ಸುನ್ನತಿ ಮಾಡಿಸಿಕೊಂಡವರ ಗುಂಪಿನಲ್ಲಿ ಈ ಎಲ್ಲಾ ಜನರು ಇದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. ಆ ಹೆಸರುಗಳಲ್ಲಿ ಲೂಕನ ಹೆಸರು ಬರುವುದಿಲ್ಲ. ಆದ ಕಾರಣ ಅವನು ಯಹೂದ್ಯನಾಗಿರಲಿಲ್ಲ, ಆದ್ರೆ ಅನ್ಯನಾಗಿದ್ದ ಅಂತ ಹೇಳಿ ನಮಗ ಕಂಡು ಬರ್ತದೆ. ಅರ್ಥ ಆಯ್ತು ಅನಿಸ್ತದ ನನಗೆ. He was not a circumcised person because his name was not in the group of the circumcised people. ಆದ ಕಾರಣ ಅವನು ಅನ್ಯ ಜನರಲ್ಲಿ ಒಬ್ಬನಾಗಿದ್ದ ಎಂಬುದಾಗಿ ನಮಗ ಅದರ ಅರ್ಥ. ಈ ರೀತಿಯಾಗಿ ಲೂಕ ಏನಾಗಿದ್ದ ಅಂತಂದ್ರೆ ಒಬ್ಬ ಅನ್ಯನಾಗಿದ್ದ ಮತ್ತು ಪೌಲನ ಒಬ್ಬ ಸಂಗಡಿಗನಾಗಿದ್ದ, ಜೊತೆಗಾರನಾಗಿದ್ದ ಎಂಬುದಾಗಿಯೂ ಸಹ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲದೆ ಅವನು ಒಬ್ಬ ಡಾಕ್ಟರ್ ಆಗಿದ್ದ, ವೈಜ್ಞಾನಿಕ ವ್ಯಕ್ತಿ ಆಗಿದ್ದ, ಸಂಶೋಧಕನಾಗಿದ್ದ ಮತ್ತು ಯೇಸು ಸ್ವಾಮಿಯವರ ಬಗ್ಗೆ ಅವನು ಏನಾಗಿದ್ದ, ತಿಳ್ಕೊಂಡಂತಹ ವ್ಯಕ್ತಿ ಆಗಿದ್ದ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಅವನು ಬಹಳಷ್ಟು ರಿಸರ್ಚ್ ಮಾಡಿ
ಬರೆದಂಥ ಈ ಒಂದು ಪುಸ್ತಕ ಏನಾಗಿದೆ ಅಂತಂದ್ರೆ ಲೂಕನ ಸುವಾರ್ತೆ. ಆತನ ಒಬ್ಬ ಬರಹಗಾರನಾಗಿದ್ದ. ಹಿ ವಾಸ್ ಅ ರೈಟರ್ ಎಂಬುದು ನಮಗ ತಿಳಿದಿರಬೇಕಾದಂತ ವಿಷಯ. ಹಿ ವಾಸ್ ಅ ಡಾಕ್ಟರ್ ಅಂಡ್ ಆಲ್ಸೋ ಹಿ ವಾಸ್ ಅ ರೈಟರ್. ಸೊ ಡಬಲ್ ಮೆರಿಟ್ ಅವನಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಒಬ್ಬ ಅನ್ಯನಾದಂತಹ ಈ ಲೂಕನ ವಿಷಯವಾಗಿ ನಾವು ನೋಡುವಾಗ ದೇವರು ಎಷ್ಟು ದೊಡ್ಡ ಅವಕಾಶವನ್ನ ಅವನಿಗೆ ಕೊಟ್ಟನು ಅಂತ ಹೇಳಿ. ಗಾಡ್ ಹ್ಯಾಸ್ ನೋ ಫೇವರಿಟ್ಸ್. ತಿರುಗಿ ಹೇಳ್ತಿರ್ತೇನೆ ನಾ ಇದನ್ನ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮಗ ಆಗುದಿಲ್ರಿ, ಅದು ಕೆಲವರಿಗೆ ಅಷ್ಟೇ ಅದು ಗಿಫ್ಟ್ ಅದೇ, ಅಥವಾ ದೇವ್ರ ಅವ್ರನ್ನ ಆಶೀರ್ವಾದ ಕೊಟ್ಟಾನೆ, ಅವ್ರ ದೇವ್ರು ಕೊಟ್ಟಾನೆ, ದೇವ್ರು ಮಾಡ್ತಾರ ಅಂತ ಎಷ್ಟೋ ಸಲ ಹೇಳುವುದನ್ನ ನಾವು ಕೇಳ್ತೇವೆ. ಆದ್ರೆ ದಟ್ ಈಸ್ ನಾಟ್ ರೈಟ್. ಗಾಡ್ ಈಸ್ ಇಂಪಾರ್ಷಿಯಲ್. ದೇವರು ಪಕ್ಷಪಾತಿ ಅಲ್ಲ ಎನ್ನುವಂಥದ್ದನ್ನ ದೇವ್ರ ವಾಕ್ಯವೇ ನಮಗ ತಿಳಿಸ್ತದೆ. ಹಿ ಈಸ್ ನಾಟ್ ಅ ಪಾರ್ಷಿಯಲ್ ಪರ್ಸನ್, ಪಾರ್ಷಿಯಲ್ ಗಾಡ್, ಬಟ್ ಹಿ ಈಸ್ ಅ ಇಂಪಾರ್ಷಿಯಲ್ ಗಾಡ್. ಆತನಿಗೆ ಎಲ್ಲರೂ ಸಮನಾಗಿದ್ದಾರೆ. ದೇವರು ಎಲ್ಲರನ್ನ ಪ್ರೀತಿಸ್ತಾನೆ. ದೇವರು ಎಲ್ಲರಿಗೆ ಕೊಟ್ಟಿದ್ದಾನೆ. ಆದ್ರೆ ಅದನ್ನ ಸದುಪಯೋಗ ನಾವು ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ಇಟ್. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ನಾಟ್ ಗಾಡ್ಸ್ ಕನ್ಸಿಡರೇಷನ್, ಬಟ್ ಇಟ್ ಈಸ್ ಅವರ್ ಕನ್ಸಿಡರೇಷನ್. ದೇವ್ರು ನಮ್ಗೆ ಕೊಟ್ಟಾನೆ, ಆದ್ರೆ ಅದರ ಉಪಯೋಗ ನಾವು ಮಾಡ್ತಾ ಇಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಇದನ್ನ ತಿಳ್ಕೊಂಡು ನಾವು ಯಾವಾಗಲೂ ಲಾಭದಾಯಕವಾಗಿ ಈ ಲೋಕದಲ್ಲಿ ಜೀವಿಸುವರಾಗಿರ್ಬೇಕಂದ್ರೆ ದೇವರಿಗೆ ನಾವು ಲಾಭದಾಯಕವಾದಂತ ವ್ಯಕ್ತಿಗಳಾಗಿ ಜೀವಿಸಬೇಕಾದದ್ದನ್ನ ಈ ವ್ಯಕ್ತಿ ನಮಗ ತೋರಿಸಿಕೊಡ್ತಾನೆ. ಒಬ್ಬ ಲೇಖಕರಾಗಿದ್ದ ಮತ್ತು ದೇವರು ಈ ಅನ್ಯ ವ್ಯಕ್ತಿಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಆಶೀರ್ವಾದ ಏನಂತಂದ್ರೆ, he has written 2 books. One is the Gospel according to Luke. ಎರಡನೇ ಪುಸ್ತಕ ಯಾವುದಂತಂದ್ರೆ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್, ಅಪೋಸ್ತಲರ ಕೃತ್ಯಗಳು ಎಂಬಂಥ ಈ ಪುಸ್ತಕವನ್ನು ಬರೆದಂತ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಯಾರಂತಂದ್ರೆ ಲೂಕನಾಗಿದ್ದಾನೆ. ನೀವು ಅದರ ಬಗ್ಗೆ ಕೇಳಿದ್ರೆ ಅಲ್ಲಿಯೂ ಸಹ ಆರಂಭ ಹೇಗೆ ಆಗ್ತದೆ, ಶ್ರೀಮತ್ ಥಿಯೋಫಿಲನೆ ಎಂಬುದಾಗಿ ಆರಂಭಿಸಿದಂಥ ಪುಸ್ತಕ, ಎರಡನೆಯ ಪುಸ್ತಕ ಯಾವುದಂತಂದ್ರೆ ಅಪೋಸ್ತಲರ ಕೃತ್ಯಗಳು. ಈ ರೀತಿಯಾಗಿ 2 ಪುಸ್ತಕಗಳನ್ನ ಆತನು ಬರೆದಿದ್ದಾನೆ. ನೀವು ಅವುಗಳ ಲೆಕ್ಕಾಚಾರ ಹಾಕಿದ್ರೆ 24 ಚಾಪ್ಟರ್ಸ್ ಇನ್ ಲೂಕ್ಸ್ ಗಾಸ್ಪಲ್, 24 ಅಧ್ಯಾಯಗಳು, 28 ಅಧ್ಯಾಯಗಳು ಅಪೋಸ್ತಲರ ಕೃತ್ಯಗಳು. ಸೊ ಟೋಟಲಿಂಗ್ 52 ಚಾಪ್ಟರ್ಸ್. ಹೊಸ ಒಡಂಬಡಿಕೆಯಲ್ಲಿ 52 ಅಧ್ಯಾಯಗಳನ್ನ ಬರೆದಂಥ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಲೂಕನಾಗಿದ್ದಾನೆ. ಸೊ ನೆಕ್ಸ್ಟ್ ಟು ಪಾಲ್ ಅಂತ ಹೇಳಬಹುದು. ನಾವು ಪೌಲನು ಬರೆದಂತ ಪತ್ರಿಕೆಗಳನ್ನೇ ನಾವು ನೋಡುವಾಗ ಅಧ್ಯಾಯಗಳಿಗೆ ನಾವು ಹೋಲಿಸಿದ್ರೆ ಹಿ ಹ್ಯಾಸ್ ರಿಟನ್, ಹಿ ಇಸ್ ದ ಫಸ್ಟ್ ಇನ್ ದ ಲಿಸ್ಟ್. ಆದ್ರೆ ನಾವು ವಚನಗಳ ಒಂದು ಲೆಕ್ಕಾಚಾರ ಹಾಕಿದ್ರೆ ಐ ಥಿಂಕ್ ಲೂಕ್ ಕಮ್ಸ್ ಫಸ್ಟ್ ಅನಿಸ್ತದ. ನಾ ಹಾಕಿಲ್ಲ ಲೆಕ್ಕ, ಆಮೇಲೆ ಹಾಕಿ ಹೇಳ್ತೇನೆ ಬೇಕಂದ್ರೆ, ಅಥವಾ ನೀವೇ ಮಾಡಬಹುದು ಲೆಕ್ಕ ಅದನ್ನ. ಈ ಎಲ್ಲ ಆತನ ಬರೆದಂತ ಪತ್ರಗಳಲ್ಲಿ ಎಷ್ಟು ವಚನಗಳಿವೆ ಅಂತ ಹೇಳಿ ನೀವು ಟ್ಯಾಲಿ ಮಾಡ್ರಿ, ಟೋಟಲ್ ಮಾಡ್ರಿ. ಆಮೇಲೆ ಲೂಕನ ಬರೆದಂತಹ ಈ 2 ಪುಸ್ತಕಗಳಲ್ಲಿ ಬರ್ತಕ್ಕಂತಹ ವಚನಗಳು, ಮೊದಲನೇ ಅಧ್ಯಾಯದಲ್ಲಿ ಇಷ್ಟು, 28ನೇ ಅಧ್ಯಾಯದಲ್ಲಿ ಇಷ್ಟು, ಹೀಗೆ ನೀವು ಟೋಟಲ್ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಗಿವ್ ಯು ದ ಬೆಟರ್ ಕಂಪ್ಯಾರಿಸನ್ ಅಂತ ಹೇಳಿ ನನಗೆ ಅನಿಸ್ತು. ಈಗ ಅಧ್ಯಾಯಕ್ಕನುಸಾರವಾಗಿ ನೋಡಿದ್ರೆ ಪೌಲನ್ನು ಬರೆದಂತಹ ಪತ್ರಗಳಲ್ಲಿ ಹೆಚ್ಚು ಅಧ್ಯಾಯಗಳಿವೆ. ಲೂಕ್ ಕಮ್ಸ್ ಸೆಕೆಂಡ್. ಆದರೆ ವಚನಗಳಿಗೆ ಅನುಸಾರವಾಗಿ ನೋಡಿದ್ರೆ ನನಗನ್ನಿಸ್ತದೆ ಲೂಕನೇ ಹೆಚ್ಚು ಬರೆದಾನ ಅಂತ ಅನಿಸ್ತದೆ. ಎನಿವೆ, ದಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್. ದ ಕ್ವಾಂಟಿಟಿ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಆಲ್ವೇಸ್. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಆದ್ರೂ ಕೂಡ ನಾವು ಒಂದು ವಿಷಯ ಏನಂತಂದ್ರೆ, ದೇವರು ಏನ್ ಮಾಡ್ತಾನಂತಂದ್ರೆ ಯಾರನ್ನೂ ಉಪಯೋಗಿಸ್ತಾನೆ, ವೆದರ್ ಹಿ ಇಸ್ ಅ ಜ್ಯೂ ಆರ್ ಎ ಜೆಂಟೈಲ್ ಎಂಬುದನ್ನ ನಾವು ತಿಳ್ಕೊಂಡು ನಾವು ಆತನಿಗೆ ಯಾವಾಗ್ಲೂ ಉಪಯುಕ್ತರಾಗಿರ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಯೂಸ್ಫುಲ್ ಟು ಹಿಮ್. ನಾವು ಉಪಯುಕ್ತ ಪಾತ್ರೆಗಳಾಗಿರಬೇಕು ಅಂತ ಹೇಳಿ ನಾವು ಪೌಲನು ತನ್ನ ಪತ್ರಗಳಲ್ಲಿ ಬರೆಯುವುದನ್ನ ನೋಡ್ತೀವಿ. ವಿ ಶುಡ್ ಬಿ ದ ಚೋಸನ್ ವೆಸಲ್ಸ್ ಫಾರ್ ಹಿಸ್ ವರ್ಕ್. ಆತನ ಸೇವೆಗಾಗಿ ಆರಿಸಲ್ಪಟ್ಟಂತ ಪಾತ್ರೆಗಳಾಗಿರ್ಬೇಕು ಎಂಬುದನ್ನ ನಾವು ತಿಳ್ಕೊಂಡು, ನಮ್ಮ ಪಾತ್ರ ಏನು, ಪಾತ್ರೆಗಳ ಪಾತ್ರ ಏನು ಎಂಬುದನ್ನ ನಾವು ತಿಳ್ಕೊಂಡು ಅದರ ಪ್ರಕಾರ ಮಾಡಬೇಕಾದದ್ದು ಬಹಳ ಅವಶ್ಯ. ಓಕೆ, ಮುಂದೆ ನೋಡುವಾಗ ಅವನೇನು ಹೇಳ್ತಾನೆ ನೋಡ್ರಿ.
ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ, ಬುಡದಿಂದ ಅಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಈಗ ಬುಡದಿಂದ ಅನ್ನುವಾಗ ನಮ್ಮ ವಿಚಾರ ಎಲ್ಲಿ ಹೋಗ್ತದೆ? ನ್ಯಾಚುರಲಿ ಇಟ್ ಗೋಸ್ ಟು ಮೇರಿ, ದ ಮದರ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಲೂಕನು ತಾಯಿಯಾದ ಮರಿಯಳ ಬಗ್ಗೆ ಬಳಿಗೆ ಹೋಗಿ ಎಲ್ಲಾ ವಿವರಗಳನ್ನ ಚೆನ್ನಾಗಿ ತಿಳ್ಕೊಂಡು ಅವುಗಳನ್ನ ಕ್ರೋಢೀಕರಿಸಿ ಕ್ರಮಬದ್ಧವಾಗಿ ಅವುಗಳನ್ನ ಬರೆದಿದ್ದಾನೆ ಅಂತ ಹೇಳಿ ನಮಗ ಖಂಡಿತವಾಗಿ ತಿಳಿದು ಬರ್ತದೆ. ಸೊ ಯಾಕಂದ್ರೆ ಹೇಳ್ತಾ ನೋಡ್ರಿ ಅವನು ಸ್ಪಷ್ಟವಾಗಿ ಬುಡದಿಂದ ಇದನ್ನ ಯಾಕೆ ಅನ್ಬೇಕಾಗಿತ್ತು ಅವನು? ಒಂದ್ ವೇಳೆ ಆ ಬುಡ ಎಲ್ಲಿ ನಮಗೆ ಸ್ಟಾರ್ಟ್ ಆಗಿದೆ ಈ ಒಂದು ಸುವಾರ್ತೆ ಇದು ಅಂತಂದ್ರೆ ಮರಿಯಳಿಂದಲೇ ಸ್ಟಾರ್ಟ್ ಆಗಿದೆ. ಆದ ಕಾರಣ ಮರಿಯಳ ಬಳಿಗೆ ಹೋಗಿ ಎಲ್ಲ ವಿವರಗಳನ್ನ ಚೆನ್ನಾಗಿ ತಿಳಿದು ಅವುಗಳನ್ನ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ ತೋಚಿತು ಅಂತ. ಹೀಗೆ ಪವಿತ್ರಾತ್ಮ ಪ್ರೇರಿತನಾದಂಥ ಲೂಕನು ಮಾಡಿದಂತಹ ಒಂದು ಅದ್ಭುತ ವಿಷಯ ಏನಂತಂದ್ರೆ ರೂಟ್, ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತಾರಲ್ಲ, ಅಂದ್ರೆ ಮೂಲಭೂತವಾಗಿ ಅಂದ್ರೆ ಬುಡದಿಂದಲೇ ಆತನು ತಿಳ್ಕೊಂಡು ಕ್ರಮವಾಗಿ ಅದನ್ನ ಕ್ರೋಢೀಕರಿಸಿ ಬರೆದಂತ ಈ ಒಂದು ಸುವಾರ್ತೆ ಲೂಕನ ಸುವಾರ್ತೆ ಆಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಹೀಗೆ ಮರಿಯಳು ಸಹ ಇದರಲ್ಲಿ ಈ ವಿವರಗಳನ್ನ ಹೇಳಿರಬಹುದು, ನೇರವಾಗಿ ಹೇಳಿಲ್ಲ, ಆದ್ರೆ ನಾವು ಹಾಗೆ ಊಹಿಸಿದ್ರೆ ಏನ್ ತಪ್ಪಿಲ್ಲ ಅಂತ ಅನಿಸ್ತದ ನನಗೆ. ಹೀಗೆ ಸಮಗ್ರ ಮತ್ತು ವ್ಯಾಪಕ ಮತ್ತು ವಿಸ್ತಾರವಾದಂಥ ಸುವಾರ್ತೆ ಲೂಕನ ಸುವಾರ್ತೆ ಆಗಿದೆ. ಸಮಗ್ರವಾಗಿದೆ, ಇಟ್ ಇಸ್ ಕಾಂಪ್ರಿಹೆನ್ಸಿವ್. ಇಂಗ್ಲಿಷ್ ನಲ್ಲಿ ಸುಂದರವಾದ ಪದ ಪ್ರಯೋಗ ಇದೆ, ಕಾಂಪ್ರಿಹೆನ್ಸಿವ್ ಅಂತ ಹೇಳಿ. ಅಂದ್ರೆ ಸಮಗ್ರವಾಗಿ, ವ್ಯಾಪಕವಾಗಿ, ವಿವರವಾಗಿ ಬರೆದಂತಹ ಸುವಾರ್ತೆ ಏನಾಗಿದೆ ಅಂತಂದ್ರೆ ಲೂಕನ ಸುವಾರ್ತೆ ಆಗಿದೆ. ಅಷ್ಟೇ ಅಲ್ಲದೆ ವಿಸ್ತಾರವಾದಂತಹ ಸುವಾರ್ತೆಯು ಸಹ, ಸವಿಸ್ತಾರವಾಗಿ ಬರೆದಂತಹ ಸುವಾರ್ತೆ ಏನಾಗಿದೆ ಅಂತಂದ್ರೆ ಲೂಕನ ಸುವಾರ್ತೆ ಯಾಗಿದೆ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಈ ಹಿನ್ನೆಲೆಗಳನ್ನ ನಾವು ತಿಳ್ಕೊಂಡ ಮೇಲೆ ಸ್ವಲ್ಪ ಮುಂದೆ ಹೋಗೋಣ. ಪವಿತ್ರಾತ್ಮನ ವಿಷಯವಾಗಿ ಮತ್ತು ಸಂತೋಷದ ಕುರಿತು ಹೆಚ್ಚಾಗಿ ಬರೆದಂಥ, ಹೆಚ್ಚಾಗಿ ಒತ್ತು ಕೊಟ್ಟು ಬರೆದಂಥ, ಅಂದ್ರೆ ಎಂಫಸಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಹೆಚ್ಚು ಒತ್ತು ಕೊಟ್ಟು ಬರೆದಂತಹ ಸುವಾರ್ತೆ ಲೂಕನ ಸುವಾರ್ತೆ ಆಗಿದೆ. ಪವಿತ್ರಾತ್ಮನ ವಿಷಯವಾಗಿ ಅಷ್ಟೇ ಅಲ್ಲದೆ ಸಂತೋಷದ ಕುರಿತು. ಇಫ್ ಯು ಲುಕ್ ಇನ್ ಟು ದ ಗಾಸ್ಪಲ್ ಆಫ್ ಲೂಕ್, ಅಲ್ಲಿ ಸಂತೋಷ ಅದರ ಪದಪ್ರಯೋಗ ಬಹಳಷ್ಟು ಸಲ ಬರ್ತದೆ ಎಂಬುದನ್ನ ನಾವು ಕಾಣ್ತೇವೆ. ಬಹಳಷ್ಟು ಸಲ ರಿಪೀಟ್ ಆಗ್ತದೆ. ಸಂತೋಷ, ಸಂತೋಷ, ಅವ್ರಿಗೆ ಸಂತೋಷ ಆಯ್ತು. ಒಬ್ಬ ಪಾಪಿ ದೇವರ ಕಡೆಗೆ ತಿರ್ಕೊಂಡ್ರೆ ಪರಲೋಕದಲ್ಲಿ ಸಂತೋಷ ಆಗೋದು. ನೋಡ್ರಿ, ಅಂತ ಒಂದು ವಿಷಯವನ್ನ ಇಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಸಂತೋಷದ ಕುರಿತು ಅಷ್ಟೇ ಅಲ್ಲದೆ ಪವಿತ್ರಾತ್ಮನ ಕಾರ್ಯದ ಕುರಿತು ವಿಷಯವಾಗಿ ಹೆಚ್ಚಾಗಿ ಒತ್ತು ಕೊಟ್ಟು ಬರೆದಂಥ ಸುವಾರ್ತೆ ಲೂಕನ ಸುವಾರ್ತೆ ಆಗಿದೆ. ನೆನ್ಪಿಟ್ಕೊಳ್ಳೋಣ, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಸ್ಟಡಿ ದ ಗಾಸ್ಪಲ್ ಆಫ್ ಲೂಕ್. ನೀವು ಹೇಳಬಹುದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಿ, ನಮಗೆ ಗೊತ್ತದೆ ಅಂತ ಹೇಳಿದ್ರು ಕೂಡ ನಾನು ನಿಮ್ಗೆ ಹೇಳಿಕ್ ಮನಸ್ಸಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯು ಶುಡ್ ನೋ ದ ಬ್ಯಾಕ್ ಗ್ರೌಂಡ್. ಅದರ ಹಿನ್ನೆಲೆ ಏನು, ಅದರಲ್ಲಿ ಯಾವ ಮುಖ್ಯ ವಿಚಾರಗಳಿವೆ ಮತ್ತು ಅವುಗಳನ್ನ ಓದುವಾಗ ನಮಗ ಅದು ಏನೇನು ತಿಳಿಸ್ತದೆ, ಇವುಗಳನ್ನ ನಾವು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಮತ್ತು ಅದರಲ್ಲಿರ್ತಕ್ಕಂಥ ಗ್ರಹಿಕೆ ನಮಗ ಉಂಟಾಗ್ತದೆ. ಓಕೆ, ಎರಡನೇದಾಗಿ ಸುವಾರ್ತೆಯ ವಿಷಯವಾಗಿ ಬಹಳಷ್ಟು ಸಲ ಹೇಳಲ್ಪಟ್ಟಂತ ಸುವಾರ್ತೆ ಯಾವ್ದಾಗಿದೆ ಅಂತಂದ್ರೆ ಲೂಕನ್ ಸುವಾರ್ತೆ. ದ ವರ್ಡ್ ಗಾಸ್ಪಲ್ ಅಪಿಯರ್ಸ್ ಸೋ ಮೆನಿ ಟೈಮ್ಸ್ ಇನ್ ದ ಗಾಸ್ಪಲ್ ಆಫ್ ಲೂಕ್. 10 ಸಲ ಬರ್ತದಂತೆ. 10 times ಇಟ್ ಅಪಿಯರ್ಸ್ ಇನ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್. ಅಂದ್ರೆ ಸುವಾರ್ತೆಗೆ ಎಷ್ಟು ಪ್ರಾಮುಖ್ಯತೆ ಇಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಸುವಾರ್ತೆ ಎಷ್ಟು ಮುಖ್ಯ, ಸುವಾರ್ತೆಯ ಸಾರೋಣ ಎಷ್ಟು ಅವಶ್ಯ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಆದ ಕಾರಣ ನಾವು ತಿಮೋತಿಗೆ ಪೌಲನ್ ಹೇಳ್ತಾನೆ ಏನಂತ ಹೇಳಿ, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದಂತಹ ಕಾಲದಲ್ಲಿಯೂ ದೇವರ ವಾಕ್ಯವನ್ನ ಸಾರು ಎಂಬುದಾಗಿ ಹೇಳಿದ್ದು ನನಗೆ ಇಲ್ಲಿ ನೆನಪು ಬರ್ತದೆ. ಹೌ ಟ್ರೂ ಇಟ್ ಈಸ್. ಅದರ ರೆಫರೆನ್ಸ್ 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನ.
ಆತನು ಹೇಳ್ತಾನೆ ಏನಂತೇಳಿ, ನೀವೇನ್ ಮಾಡ್ಬೇಕು, ಅನುಕೂಲ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಸ್ವಾರ್ಥೆಯನ್ನ ಸಾರು, ವಾಕ್ಯವನ್ನ ತಿಳಿಸು ಎಂಬುದಾಗಿ ಪೌಲನು ತಿಮೋತಿಗೆ ಹೇಳಿದ್ರ ಬಗ್ಗೆ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಸ್ವಾರ್ಥೆ 10 ಸಲ ಅಂದ್ಮೇಲೆ ನೀವು ಅನ್ಬೋದು, ಉಳಿದ 3 ಸ್ವಾರ್ಥಿಗಳಲ್ಲಿ ಎಷ್ಟು ಸಲ ಬಂದಾವೆ? ಇನ್ 3 ಅದರ್ ಗಾಸ್ಪಲ್ಸ್ ಎಷ್ಟು ಸಲ ಈ ಪದ ಪ್ರಯೋಗ ಆಗಿದೆ ಅಂತ ಹೇಳಿ ಕೇಳಿದ್ರೆ, ಓನ್ಲಿ ಒನ್ಸ್. Gospel is used only once in the remaining three gospels, but in the Luke's gospel 10 times it has appeared. 10 ಸಲ ಈ ಪದ ಪ್ರಯೋಗ ಆಗಿದೆ ಎಂಬುದಾಗಿ ನಾವು ನೋಡುವಾಗ ಅದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಓಕೆ, ಮತ್ತೆ ಈ ಒಂದು ಸ್ವಾರ್ಥೆಯ ಪದ ಪ್ರಯೋಗ ಹೆಚ್ಚಾದಂತಹ ಒಂದು ಪುಸ್ತಕ ಯಾವುದು ಅಂತ ಹೇಳಿ ನಮಗ ಕುತೂಹಲ ಇರುವುದಾದ್ರೆ ಅದಕ್ಕೂ ಸಹ ಉತ್ತರ ಇದೆ. ಅದೇನಂತಂದ್ರೆ ಲೂಕನು ಬರೆದಂತ 2ನೇ ಪುಸ್ತಕ, ದಟ್ ಈಸ್ ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್. ಅಪೋಸ್ತಲರು ಬರೆದಂತ ಅಪೋಸ್ತಲರ ಕೃತ್ಯಗಳು, ಅವುಗಳನ್ನ ನೀವು ಓದುವಾಗ 15 ಸಲ ಗಾಸ್ಪಲ್ ಎಂಬುದಾಗಿ ಪುನರುಚ್ಚರಿಸಲ್ಪಟ್ಟಿದೆ. ರಿಪೀಟೆಡ್ 15 times. ಸೊ ಟೋಟಲಿ ಲುಕ್ ಹ್ಯಾಸ್ ಯೂಸ್ ದಿಸ್ ವರ್ಡ್. ಲೂಕನು ಈ ಒಂದು ಸ್ವಾರ್ಥೆ ಎಂಬಂತಹ ಪದ ಪ್ರಯೋಗವನ್ನ ಎರಡೂ ತನ್ನ ಪುಸ್ತಕಗಳಲ್ಲಿ 25 ಸಾರಿ ಮಾಡಿದ್ದಾನೆ. 25 times. ಸೊ ಇಂಪಾರ್ಟೆಂಟ್ ಈಸ್ ದ ಗಾಸ್ಪಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದನ್ನ ನಾವು ತಿಳ್ಕೊಂಡು ಅದರಲ್ಲಿ ನಾವು ಯಾವಾಗಲೂ ಕಾರ್ಯೋನ್ಮುಖರಾಗಿರ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಬಿ ದ ಪ್ರೀಚರ್ಸ್ ಆಫ್ ದ ಗಾಸ್ಪಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಪೀಠಿಕೆಯಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಹೇಳಿದಂತಹ ವಿಷಯಗಳು ಯಾವಂತಂದ್ರೆ, ಸ್ನಾನಿಕನಾದ ಯೋಹಾನನ ಜನ್ಮಕ್ಕೆ ಸಂಬಂಧಿಸಿದಂತ ವಿಷಯಗಳು. ಈಗಾಗಲೇ ಸಹೋದರ ಸುನಿಲ್ ಅವರು ಓದಿದ್ದಾರೆ, ಅದರ ಬಗ್ಗೆ ನಾನು ಹೆಚ್ಚು ಹೇಳಿಕ್ ಮನ್ಸು ಮಾಡುದಿಲ್ಲ, ಟೈಮ್ಸ್ ದಾಟ್ತಾ ಇದೆ. ಅಲ್ಲಿ ಸ್ನಾನಿಕನಾದ ಯೋಹಾನನ ಜನ್ಮಕ್ಕೆ ಅಂದರೆ ಸ್ನಾನಿಕನಾದ ಯೋಹಾನನು ಯಾರು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಈಗಾಗಲೇ. ಆತನು ಕರ್ತನಾದ ಯೇಸು ಕ್ರಿಸ್ತರ ಮುಂದೂತನಾಗಿದ್ದಾನೆ. ಹಿ ವಾಸ್ ದ ಫೋರ್ ರನ್ನರ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಬರೋದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಜನಿಸಿ ಆತನು ಬೆಳೆದು ಆತನ ಯೇಸು ಸ್ವಾಮಿಯವರ ವಿಷಯವಾಗಿ ಜನರಿಗೆ ತಿಳಿಸಿದಂತಹ ಒಬ್ಬ ವ್ಯಕ್ತಿ, ಮುಂದಾಗಿ ತಿಳಿಸಿದಂತಹ ವ್ಯಕ್ತಿ. ನನ್ನ ಹಿಂದೆ ಬರುವವನು ನನಗಿಂತ ದೊಡ್ಡವನಾಗಿದ್ದಾನೆ, ಆತನ ಕಾಲಿನ ಕೆರೆಗಳನ್ನು ಬಿಚ್ಚಲಿಕ್ಕೂ ಸಹ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳಿದಂತಹ ಒಂದು ಸಾಕ್ಷಿಯನ್ನ ನಾವು ಸ್ನಾನಿಕನಾದ ಯೋಹಾನನ ಬಾಯಿಂದ ಕೇಳ್ತೇವೆ. ಈ ರೀತಿಯಾಗಿ ಸ್ನಾನಿಕನಾದ ಯೋಹಾನನ ಒಂದು ವಿಚಾರವನ್ನ ಮೊದಲಿಗೆ ಬರೀತಾನೆ. ಬಿಕಾಸ್ ಹಿ ವಾಸ್ ದ ಫೋರ್ ರನ್ನರ್, ಮುಂದೂತನಾಗಿದ್ದ ಕಾರಣ ಲೂಕನು ಅದನ್ನ ಬರೀತಾ ಇದ್ದಾನೆ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ. ಲೂಕನು ಬರೆದಂತಹ ಸ್ವಾರ್ಥಿಯಲ್ಲಿ ನಮಗೆ ಕಂಡು ಬರುವಂತಹ ಮತ್ತೆ ಕೆಲವು ವೈಶಿಷ್ಟ್ಯಗಳೇನಂತಂದ್ರೆ, ಕಾಲಾನುಕ್ರಮ ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ಕ್ಕಿಂತ ಮಾರಲ್ ಆರ್ಡರ್ಗೆ ಆತನು ಹೆಚ್ಚಾದಂತಹ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಆತನ ಸ್ವಾರ್ಥಿಯನ್ನು ಓದುವಾಗ ನಾವು ತಿಳ್ಕೊಳ್ತೇವೆ. ಕ್ರೊನಾಲಜಿಕಲ್ ಅಂತಂದ್ರೆ ಕಾಲಾನುಕ್ರಮದಲ್ಲಿ ಆದಂತ ಘಟನಾವಳಿಗಳು. ಅದಕ್ಕಿಂತ ಹೆಚ್ಚಾಗಿ ಆತನು ಒತ್ತು ಕೊಟ್ಟದ್ದು ಅಥವಾ ಪ್ರಾಶಸ್ತ್ಯ ಕೊಟ್ಟದ್ದು ಯಾವ್ದಂತಂದ್ರೆ ಮಾರಲ್ ನೈತಿಕವಾದಂತಹ ಒಂದು ಕ್ರಮಕ್ಕೆ ಆತನು ಹೆಚ್ಚು ಮಹತ್ವವನ್ನು ಕೊಟ್ಟದ್ದು ಇಲ್ಲಿ ಕಂಡು ಬರ್ತದೆ. ಲೂಕನು ಯೇಸು ಕ್ರಿಸ್ತರ ಬಗ್ಗೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಬರೆದಿದ್ದಾನೆ ಈಗಾಗಲೇ ನಾವು ನೋಡಿದ್ದೇವೆ. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಪರ್ಫೆಕ್ಟ್ ಮ್ಯಾನ್ ಎಂಬುದಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಆತನು ಬರೆದಿದ್ದಾನೆ ಅಂತ ಹೇಳಿ ಇಲ್ಲಿ ತಿಳಿದು ಬರ್ತದೆ. ಮೇಲಿಂದ ಮೇಲೆ ಯೇಸು ಸ್ವಾಮಿ ಅವರ ಬಗ್ಗೆ ಆತನು ಹೇಳಿದಂತ ಮತ್ತೆ ಕೆಲವು ವಿಷಯಗಳು ಯಾವಂತಂದ್ರೆ ಪ್ರಾರ್ಥನೆ. ಬೇರೆ ಸ್ವಾರ್ಥಗಳನ್ನ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಯೇಸು ಸ್ವಾಮಿಯ ವಿಷಯವಾಗಿ ನಾವು 7 ಸಲ 7 times he prays ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಸೊ ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್ ಆಲ್ಸೋ ಈಸ್ ಸೀನ್ ಇನ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್.
ನೆನ್ಪಿಟ್ಕೊಡ್ರಿ, ನಾನು ಎಷ್ಟು ವಿಷಯಗಳನ್ನ ನಿಮ್ಗೆ ವೈಶಿಷ್ಟ್ಯಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೇನೆ. ನೋಟ್ ಮಾಡ್ಕೊಡ್ರಿ, ಆಮೇಲೆ ರೆಕಾರ್ಡ್ ಮಾಡ್ಕೊಡ್ರಿ ನಿಮ್ಮ ತಲೆಯಲ್ಲಿ. ಅವುಗಳನ್ನ ತಿರುಗಿ ನೆನಪಿಸ್ಕೊಳ್ರಿ. ಆಮೇಲೆ ಇತರರಿಗೆ ಅದನ್ನ ಹೇಳ್ರಿ. You can share God's word to all your people, your friends, your relatives, so that it will remain in your memory. ನೀವು ಮೇಲಿಂದ ಮೇಲೆ ಬೇರೆಯವರಿಗೆ ಹೇಳಿದ್ರೆ ಅದು ನಿಮಗೆ ಬಾಯ್ಪಾಟ್ ಆಗಿ ಹೋಗ್ಬಿಡ್ತದೆ, ಅಂದ್ರೆ ನಿಮ್ಮ ತಲೆಯಲ್ಲಿ ಉಳಿದು ಬಿಡ್ತದೆ ಅದು. ನಾನು ಇದನ್ನ ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ಆದ ಕಾರಣ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ, ಆಗ ನಿಮ್ಗ ಬಹಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ನಿಮ್ಗೆ ಆಸಕ್ತಿ ಬರ್ತದೆ. ಯು ವಿಲ್ ಫೀಲ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಗಾಡ್ಸ್ ವರ್ಡ್ ಮೋರ್ ಮೋರ್ ಡೀಪ್ಲಿ. ಅಂದ್ರೆ ಆಳವಾಗಿ ದೇವರ ವಾಕ್ಯದ ವಿಷಯಗಳನ್ನ ತಿಳ್ಕೊಳ್ಬೇಕು ಎನ್ನುವಂತಹ ಒಂದು ಹಂಬಲ ನಿಮಗೆ ಉಂಟಾಗ್ತದೆ. ಆದ ಕಾರಣ ಪವಿತ್ರಾತ್ಮನ ವಿಷಯವಾಗಿ, ಸಂತೋಷದ ವಿಷಯವಾಗಿ, ಸುವಾರ್ತೆಯ ವಿಷಯವಾಗಿ, ಅಷ್ಟೇ ಅಲ್ಲದೆ ಅಲ್ಲಿ ಸ್ನಾನಿಕನಾದ ಯೋಹಾನನ ಜನ್ಮ, ಯೇಸು ಸ್ವಾಮಿಯ ಜನ್ಮಕ್ಕಿಂತ ಮುಂಚೆ ಅಲ್ಲಿ ಆತನು ಬರೆದು ಮುಂದೂತನ ವಿಷಯವಾಗಿ ಆತನು ಅಲ್ಲಿ ಹೇಳಿದ್ದಾನೆ. ಆಮೇಲೆ ಯೇಸು ಸ್ವಾಮಿಯವರ ಪ್ರಾರ್ಥನೆಯ ಜೀವನದ ಬಗ್ಗೆ ಹೇಳಿದ್ದಾನೆ. ಸೊ ಇಂಪಾರ್ಟೆಂಟ್, 7 times it is mentioned in the Luke's Gospel. 7 ಸಂದರ್ಭಗಳನ್ನ ಇಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ಕಾಣ್ತೇವೆ. ಯೇಸು ಸ್ವಾಮಿ ಪ್ರಾರ್ಥಿಸುವುದಕ್ಕೆ ಒಬ್ಬಂಟಿಗರಾಗಿ ಹೋದ್ರು, ಯೇಸು ಸ್ವಾಮಿ ಪ್ರಾರ್ಥಿಸಿದ್ರು ಅಂತ ಹೇಳಿ ಹೇಳಿದಂತಹ 7 ಸಂದರ್ಭಗಳನ್ನ ಲೂಕನು ನಮೂದಿಸಿದ್ದಾನೆ. ಹೀಗೆ ಪ್ರಾರ್ಥನೆ ಬಹಳ ಮುಖ್ಯ. ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಬಹಳಷ್ಟು ಸಲ ಹೇಳಿದ್ದಾರೆ. ಎಡೆಬಿಡದೆ ಪ್ರಾರ್ಥಿಸ್ರಿ, ಎಡೆಬಿಡದೆ ಪ್ರಾರ್ಥಿಸ್ರಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ. ತಪ್ಪದೆ ಪ್ರಾರ್ಥಿಸ್ರಿ, ಬೇಡಿಕೊಳ್ರಿ ನಿಮ್ಗೆ ದೊರೆಯುತ್ತದೆ, ಹುಡುಕಿರಿ ನಿಮ್ಗೆ ಸಿಗ್ತದೆ, ತಟ್ರಿ ನಿಮ್ಗೆ ತೆರೆಯುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಈ ರೀತಿಯಾಗಿ ಪ್ರಾರ್ಥನೆಯ ಮಹತ್ವವನ್ನ ನಾವು ಯೇಸು ಸ್ವಾಮಿಯ ಜೀವನದಲ್ಲಿ ಮತ್ತು ಲೂಕನು ಅದನ್ನ ನಮೂದಿಸುವುದರ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಓಕೆ, ಮತ್ತೇನು ಈ ಲೂಕದ ಸುವಾರ್ತೆಯಲ್ಲಿ ನಮಗೆ ಕಂಡು ಬರುವಂತಹ ವಿಚಾರಗಳಂತಂದ್ರೆ, ಮೇಜಿನ ವಿಷಯವಾಗಿ ಹೇಳಲ್ಪಟ್ಟಿದೆ. ಮೇಜು ಅಂತ ಹೇಳಿದ್ರೆ ನೀವು ಅನ್ಬೋದು, ಏನ್ರಿ ಯಾಕೆ ಹೇಳ್ತಾ ಇದ್ರಿ ಇದನ್ನ? ಸೊ ಯೇಸು ಸ್ವಾಮಿ ಯಾರ್ಯಾರ ಮನೆಗೆ ಹೋದ ಅಲ್ಲಿ ಅವರ ಮೇಜು ಅಂದ್ರೆ ಊಟನ ಮಾಡಿರ್ಬಹುದು, ಮತ್ತು ಅಲ್ಲಿ ಆತನು ಭಾಗವಹಿಸಿದಂತಹ ವ್ಯಕ್ತಿಗಳ ಬಗ್ಗೆ, ಹೌಸಸ್, ಜನರ ಕುಟುಂಬಗಳಿಗೆ, ಮನೆಗಳಿಗೆ ಭೇಟಿ ಕೊಟ್ಟು ಅವರೊಂದಿಗೆ ಅನ್ಯೋನ್ಯತೆಯನ್ನು ಸಹ ಪಡೆದಿರಬಹುದು ಅನಿಸ್ತದೆ. ಹೀಗಿರುವಾಗ ನಮಗೆ 5ನೇ ಅಧ್ಯಾಯದಲ್ಲಿ ನೋಟ್ ಮಾಡ್ಕೊಡ್ರಿ, ಇದನ್ನ ಎಷ್ಟು ಸಲ ಈ ಒಂದು ಸಂದರ್ಭ ಬಂದದ ಅಂತಂದ್ರೆ 9 times, 9 ಸಂದರ್ಭಗಳನ್ನ ಯೇಸು ಸ್ವಾಮಿ ಮತ್ತು ಮೇಜು ಇದರ ಬಗ್ಗೆ ನಾವು ಲೂಕನ ಸುವಾರ್ತೆಯಲ್ಲಿ ಕಾಣ್ತೇವೆ. 5ನೇ ಅಧ್ಯಾಯ ನೋಟ್ ಮಾಡ್ಕೊಡ್ರಿ, 7ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯ, 11ನೇ ಅಧ್ಯಾಯ, 14ನೇ ಅಧ್ಯಾಯ, 19ನೇ ಅಧ್ಯಾಯ, 22ನೇ ಅಧ್ಯಾಯ, ಕೊನೆಯದಾಗಿ ಎಮ್ಮಾಹುಸ್, ಇಬ್ಬರು ಶಿಷ್ಯರು ಹೋಗ್ತಾ ಇದ್ರು. ಅವ್ರು ಕೂಡ ಯೇಸು ಸ್ವಾಮಿ ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿದ್ದಂಥ ಮೇಜಿನ ಮೇಲೆ ಇದ್ದಂಥ ರೊಟ್ಟಿಯನ್ನ ಮುರಿದು ಕೊಡುವಂತ ಸಂದರ್ಭವನ್ನ ನೆನಪಿಸ್ಕೊಡ್ರಿ. ಈ ರೀತಿಯಾಗಿ 9 ಸಂದರ್ಭಗಳನ್ನ ಯೇಸು ಸ್ವಾಮಿಯ ಜೀವನದಲ್ಲಿ ಈ ಮೇಜಿನ ವಿಷಯವಾಗಿ ನಾವು ಕಾಣ್ತೇವೆ. ಅಂದ್ರೆ ಯೇಸು ಸ್ವಾಮಿ ಕುಟುಂಬಗಳ ಬಗ್ಗೆ ಎಷ್ಟು ಆಸಕ್ತಿಯನ್ನ ವಹಿಸಿದ್ರು ಎಂಬುದು ಇಲ್ಲಿ ನಮಗ ಕಂಡು ಬರುವಂತಹ ಒಂದು ಅಂಶ. ಹಿ ವಾಸ್ ಕನ್ಸರ್ನ್ಡ್ ವಿತ್ ದ ಫ್ಯಾಮಿಲಿ. ಮಾರ್ಥ ಮರಿಯರ ವಿಷಯವಾಗಿಯೂ ಸಹ ನಾವು ನೋಡ್ತೇವೆ. ನಾವು ಜಕ್ಕಾಯನ ಮನೆಯಲ್ಲಿಯೂ ಸಹ ಯೇಸು ಸ್ವಾಮಿ ಹೋಗಿ ಊಟ ಮಾಡಿದ್ದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಏನಾಗಿದ್ರು ಅಂತಂದ್ರೆ, ಹಿ ವಾಸ್ ಕನ್ಸರ್ನ್ಡ್ ಅಬೌಟ್ ದ ಫ್ಯಾಮಿಲೀಸ್ ಆಲ್ಸೋ ಎಂಬುದಾಗಿ, ಮತ್ತು ಅವರಲ್ಲಿ ಅವರ ಮನೆಯಲ್ಲಿ ಇರ್ತಕ್ಕಂಥ ಮೇಜಿನ ಮೇಲೆ ಕುಳಿತು ಊಟ ಮಾಡಿದಂಥ ಈ 9 ಸಂದರ್ಭಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಓಕೆ, ಮತ್ತೇನ್ ಹೇಳ್ತಾನೆ ಹಾಗಾದ್ರೆ ಯೇಸು ಸ್ವಾಮಿಯ ಬಗ್ಗೆ ಲೂಕನು? ಕೆಲವು ಮುಖ್ಯವಾದಂತ ಅಂಶಗಳನ್ನ ಹೇಳ್ತಾನೆ. ನಾನು ವಿವರಿಸ್ತಾ ಇಲ್ಲ, ಯಾಕಂದ್ರೆ ಸಮಯ ದಾಟ್ತಾ ಇದೆ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ, ನೀವು ಸ್ವಲ್ಪ ಅಭ್ಯಾಸ ಮಾಡ್ರಿ, ಆಗ ನಿಮಗೆ ಹೆಚ್ಚಿನ ವಿವರಗಳನ್ನ ನೀವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್. ಯಾಕಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಬಹಳಷ್ಟು ಸಮಯ ಹೋಗ್ಬಿಡ್ತದೆ, ಆಮೇಲೆ ಅಭ್ಯಾಸ ಅಷ್ಟಕ್ಕಷ್ಟ ಉಳಿದು ಬಿಡ್ತದೆ.
ಆದ ಕಾರಣ ಜಸ್ಟ್ ನೋಟ್ ಮಾಡ್ಕೊಳ್ರಿ, ಮತ್ ನೀವು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ನಾನು ನಿಮ್ಗೆ ಪ್ರೋತ್ಸಾಹಿಸ್ತಾ ಇದ್ದೇನೆ. ಐ ಆಮ್ ಎನ್ಕರೇಜಿಂಗ್ ಟು ಸ್ಟಡಿ ಗಾಡ್ಸ್ ವರ್ಡ್. ಇದು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈ ಒಂದು ಅಭ್ಯಾಸ ಮಾಡುವಂತದ್ದನ್ನ ನಿಮಗೆ ಬಹಳಷ್ಟು ಆತ್ಮೀಯ ಆಶೀರ್ವಾದಕ್ಕೆ ನೀವು ಒಳಗಾಗ್ತೀರಿ ಎಂಬುದಾಗಿ ನಾನು ಖಂಡಿತವಾಗಿ ದೇವರ ವಾಕ್ಯದ ಆಧಾರದಿಂದ ನಿಮಗೆ ಹೇಳ್ತಾ ಇದ್ದೇನೆ. ದೇವಕುಮಾರನು ಎಂಬುದಾಗಿ ಯೇಸು ಸ್ವಾಮಿಯ ಬಗ್ಗೆ ಉಲ್ಲೇಖವನ್ನ 1ನೇ ಅಧ್ಯಾಯ 35ನೇ ವಚನದಲ್ಲಿ ಓದ್ತೇವೆ. ನೋಡ್ರಿ ಎಷ್ಟು ಸುಂದರವಾದಂತಹ ಪದಪ್ರಯೋಗ ಯೇಸು ಸ್ವಾಮಿಯ ಬಗ್ಗೆ ಹೇಳಲಾಗಿದೆ. ದೇವಕುಮಾರನು, ಹಿ ಇಸ್ ದ ಸನ್ ಆಫ್ ಗಾಡ್. ಎರಡನೇ ಒಂದು ವಿಷಯವನ್ನ ನಾವು ನೋಡುವಾಗ ಪರಾತ್ಪರನ ಕುಮಾರನು ಅಂತ ಹೇಳಿ 1ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡ್ತೇವೆ. ಪರಾತ್ಪರನ ಕುಮಾರನು. ಮೂರನೇದಾಗಿ ನಾವು ನೋಡುವಾಗ 1ನೇ ಅಧ್ಯಾಯ 35ನೇ ವಚನದಲ್ಲಿ ಪವಿತ್ರವಾದಂತ ಶಿಶು, ಹೋಲಿ ಚೈಲ್ಡ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಇವೆಲ್ಲ ಯಾರ ಸಲುವಾಗಿ ಹೇಳಲ್ಪಟ್ಟಿವೆ ಅಂತಂದ್ರೆ ಯೇಸು ಸ್ವಾಮಿಯವರ ಸಲುವಾಗಿ ಹೇಳಲ್ಪಟ್ಟಿವೆ. ಈ ರೀತಿಯಾಗಿ ಪರಾತ್ಪರನ ಕುಮಾರ, ಪವಿತ್ರ ಶಿಶು, ದೇವಕುಮಾರ ಮತ್ತು ದಾವೀದನ ಸಿಂಹಾಸನ ಆತನಿಗೆ ಕೊಡುವೆನು ಎಂಬುದಾಗಿ ಹೇಳಿದಂತಹ ಮಾತು 1ನೇ ಅಧ್ಯಾಯ 32ನೇ ವಚನ. He will be the King of kings and Lord of lords, and the throne of David will be given to him, and he will sit and rule ಅಂತ ಹೇಳಿ ನಮಗ ನಾವು ಯೇಸು ಸ್ವಾಮಿಯವರ ಬಗ್ಗೆ ಅಲ್ಲಿ ಕಾಣ್ತೇವೆ. ಯಾಕೋಬನ ವಂಶವನ್ನು ಸದಾಕಾಲ ಆಳುವವನು. ಯಾಕೋಬನ ವಂಶವನ್ನು ಸದಾಕಾಲ ಆಳುವವನು. 1ನೇ ಅಧ್ಯಾಯ 33ನೇ ವಚನ. ಅಂದ್ರೆ ಯಾಕೋಬನ ವಂಶ ಯಾವುದು? 12 ಅವನ ಮಕ್ಕಳು, ಅವರ ಸಂತಾನಗಳು ನಮ್ಮೆಲ್ಲರಿಗೆ ಗೊತ್ತಿವೆ. ಅವುಗಳನ್ನ ಆಳುವಂಥವನು ಯಾರಾಗಿದ್ದಾರಂತಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರು ಆಗಿದ್ದಾರೆ ಎಂಬುದು ನಮಗೆ ತಿಳಿದು ಬಂದಂತ ವಿಷಯ. ಯಾಕೋಬನ ವಂಶ ಸದಾಕಾಲ ಆಳುವನು, ನನ್ನ ಒಡೆಯನು ಎಂಬುದಾಗಿಯೂ ಸಹ ಯೇಸು ಸ್ವಾಮಿಯ ಬಗ್ಗೆ ಉಚ್ಚರಿಸಲ್ಪಟ್ಟದ್ದು ನಮಗೆ 1ನೇ ಅಧ್ಯಾಯ 46ನೇ ವಚನದಲ್ಲಿ ಕಂಡು ಬರ್ತದೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯೇಸು ಸ್ವಾಮಿಯ ಒಂದು ವೈಶಿಷ್ಟ್ಯ, ಎಷ್ಟು ಒಬ್ಬ ವ್ಯಕ್ತಿ ಆದ್ರೆ ಆತನಿಗಿರುವಂತ ಹೆಸರುಗಳು, ಅವನಿಗಿರುವಂತ ಅವನ ಕಾರ್ಯ ವಿಷಯಗಳು ಎಷ್ಟು ವಿಶೇಷವಾಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಸುಮ್ನೆ ಹೆಸರಂತ ಹೇಳಿ ನೀವು ಅದನ್ನ ತಿಳ್ಕೊಂಡ್ರೆ ಅರ್ಥ ಬರುದಿಲ್ಲ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಆತನ ಕಾರ್ಯ ಏನು ಅಂತ ಹೇಳಿ ನಾವು ಸ್ವಲ್ಪ ಹಿಂದೆ ಹೋಗಿ ವಿಚಾರ ಮಾಡಿದ್ರೆ ಎಷ್ಟು ವಿಶೇಷವಾಗಿದೆ ಎಂಬುದು ನಮಗ ತಿಳಿದು ಬರ್ತದೆ. ಆದ ಕಾರಣ ಇದರ ಕೇವಲ ಹೆಸರಂತ ಹೇಳಿ ನೀವು ಅದನ್ನ ಟ್ರೀಟ್ ಮಾಡಬೇಡ್ರಿ, ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಮಹತ್ವ ಏನಿದೆ ಎಂಬುದನ್ನ ತಿಳ್ಕೊಂಡು ನಮ್ಮ ಯೇಸು ಸ್ವಾಮಿ ಎಷ್ಟು ವಿಶೇಷವಾದಂತ ದೇವರಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ತಂದೆಯಾಗಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಮುಂದೆ ಮತ್ತೊಂದು ವಿಚಾರ ನಮಗ 1ನೇ ಅಧ್ಯಾಯ 78ನೇ ವಚನದಲ್ಲಿ, ಇವೆಲ್ಲಾ ವಿಷಯಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೇನಂತಂದ್ರೆ ಲೂಕನ ಸುವಾರ್ತೆಯ ಆರಂಭದಲ್ಲಿ ಬರ್ತಕ್ಕಂಥ ವಿಷಯಗಳಿವೆಲ್ಲ. ಹೌ ದ ಗಾಸ್ಪಲ್ಸ್ ಬಿಗಿನ್ ವಿತ್ ಆಲ್ ದೀಸ್ ವಂಡರ್ಫುಲ್ ಥಿಂಗ್ಸ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ದೇವ್ರ ವಾಕ್ಯದ ಅಭ್ಯಾಸ ಎಷ್ಟು ಒಳ್ಳೆಯದಾಗಿದೆ, ನಮ್ಮ ಹೃದಯಗಳಿಗೆ ಎಷ್ಟು ಸಂತೋಷ ತರುವಂತಹ ವಿಷಯಗಳು ನಮಗ ದೇವರ ವಾಕ್ಯದಲ್ಲಿ ಸಿಗ್ತವೆ. ಈ ರೀತಿಯಾಗಿ 1:78ರಲ್ಲಿ ಒಂದು ಸುಂದರವಾದಂತಹ ವಿಚಾರವನ್ನ ಅಲ್ಲಿ ಲೂಕನ್ ಹೇಳ್ತಾ ಇದ್ದಾನೆ. ದ ಡೇ ಸ್ಪ್ರಿಂಗ್ ಫ್ರಾಮ್ ಆನ್ ಹೈ ಅಂತ ಹೇಳ್ತಾನೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಹೀಗಿದೆ, ಮೇಲಿನಿಂದ ಅರುಣೋದಯ ಉಂಟಾಯಿತು. ಮೇಲಿನಿಂದ ಅರುಣೋದಯ ಉಂಟಾಯಿತು. ಆ ಅರುಣೋದಯ ಉಂಟು ಮಾಡಿದವರು ಯಾರಂತಂದ್ರೆ ಯೇಸು ಸ್ವಾಮಿ ಎಂಬುದನ್ನ ನಾವು ತಿಳ್ಕೊಂಡ್ರಿ. ಕತ್ತಲೆಯಲ್ಲಿರುವವರಿಗೆ, ಅಂಧಕಾರದಲ್ಲಿರುವವರಿಗೆ ಅರುಣೋದಯ ಉಂಟಾಯಿತು, ಆಮೇಲೆ ಅಲ್ಲಿ ಬೆಳಕು ಅವರಿಗೆ ಸಿಕ್ತು ಅಂತ ಹೇಳಿ. ಆದ ಕಾರಣ ಯೇಸು ಸ್ವಾಮಿ ನಮ್ಮ ರಕ್ಷಕನಾಗಿ ಆತನು ಈ ಲೋಕಕ್ಕೆ ಬಂದನು. ಕತ್ತಲೆಯಲ್ಲಿ ಇದ್ದಂತಹ ನಮ್ಮ ಜೀವನದಲ್ಲಿ ಬೆಳಕನ್ನು ತರುವುದಕ್ಕಾಗಿ ಯೇಸು ಸ್ವಾಮಿ ಅರುಣೋದಯ ಉಂಟಾಗಿ ಆತನು ನಮಗೆ ಕಂಡು ಬರ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. 1ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಚಾರ ಅಂತ, ನನ್ನ ಒಡೆಯನು, ಮೈ ಲಾರ್ಡ್
ಎಂಬುದಾಗಿ ಅಲ್ಲಿ ಬರೆದಿದೆ. ಮೈ ಲಾರ್ಡ್, ಯೇಸು ಸ್ವಾಮಿ ನಮ್ಮ ಒಡೆಯನಾಗಿದ್ದಾನೋ ಎಂಬುದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋಣ. ನಮ್ಮ ವಿಚಾರಗಳನ್ನ, ನಮ್ಮ ಯೋಜನೆಗಳನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಚಿಂತೆಗಳನ್ನ, ಕೊರತೆಗಳನ್ನ, ಕಷ್ಟಗಳನ್ನ, ನಮಗಿರ್ತಕ್ಕಂಥ ಎಲ್ಲವುಗಳನ್ನ ನಮ್ಮ ಒಡೆಯನ ಸನ್ನಿಧಿಗೆ ನಾವು ತೆಗೆದುಕೊಂಡು ಹೋಗ್ತೇವೋ, ಅಥವಾ ನಾವೇ ನಮ್ಮ ಜೀವನದ ಒಡೆಯರಾಗಿ ಅವುಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸೋತ್ ಹೋಗ್ತೇವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆದ ಕಾರಣ ಈ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಎಷ್ಟು ಅರ್ಥ ಅದರಲ್ಲಿ ಇದೆ ಎಂಬುದನ್ನ ನೀವು ತಿಳ್ಕೊಳ್ರಿ. ನನ್ನ ಒಡೆಯನ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ನಮ್ಮ ಒಡೆಯ. ನಾವು ಒಡೆಯರ್ ಅಂತ ಹೇಳುವಾಗ ನಮ್ಮ ಜೀವನದ ಒಡೆಯರ್ ನಾವು ಆಗ್ತೇವೆ. ಆದ ಕಾರಣ ನಾನು ಅದನ್ನು ವಿವರಿಸುವುದಿಲ್ಲ, ಈಗಾಗಲೇ ಹೇಳಿದ್ದೇನೆ. ನಮ್ಮ ಒಡೆಯನು ಯೇಸು ಸ್ವಾಮಿ ಆಗಿರ್ಲಿ. ಆತನ ಬಳಿಗೆ ನಾವು ಹೋಗೋಣ, ಆತನಿಂದ ಆಶೀರ್ವಾದ ಪಡ್ಕೊಳ್ಳೋಣ, ಆತನಿಂದ ಸಹಾಯ ಹೊಂದೋಣ, ಆತನ ಬೆಳಕನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಣ. ಓಕೆ, ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ತೇನೆ. ಯೇಸು ಸ್ವಾಮಿಯವರ, ಯೇಸು ಕರ್ತರ ಜನನದ ವಿವರಗಳನ್ನು ಸಹ ಈ ಒಂದು ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ನಾವು ನೋಡಿದಂತೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಜನನದ ವಿಷಯ ನೋಡಿದೀವಿ. ಯಾಕಂದ್ರೆ he was the king, so king has to take birth. I mean, his birth details are needed, that's why the details are given there. ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಆತನ ಒಬ್ಬ ಸೇವಕನಾಗಿದ್ದ. ಆದ ಕಾರಣ ಡಿಟೇಲ್ಸ್ ಇಲ್ದಿದ್ರು ಕೂಡ ಅದರ ವಿವರವನ್ನ ನಾವು ಇಂಡೈರೆಕ್ಟ್ಲಿ ಅಲ್ಲಿ ಕಾಣ್ತೇವೆ. ಮೂರನೇ ಸುವಾರ್ತೆ ಆದಂತಹ ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಜನ್ಮದ ವಿವರ ಹೇಳಲಾಗಿದೆ. ಯಾಕಂದ್ರೆ he was the perfect human being. ಆತನು ಪರ್ಫೆಕ್ಟ್ ಮನುಷ್ಯನಾದ ಕಾರಣ ಆತನ ಜನ್ಮದ ವಿಷಯವಾದ ವಿವರವನ್ನ ಅಲ್ಲಿ ನಮಗ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆತನ ಜನನದ ವಿವರ ಮತ್ತು ಬಾಲ್ಯದ ವಿಷಯಗಳು ಮತ್ತು ಆತನ ವಂಶಾವಳಿಯ ಪೂರ್ಣ ವಿವರವನ್ನ ಲೂಕನು ತನ್ನ ಪತ್ರದಲ್ಲಿ ಅಥವಾ ತನ್ನ ಗ್ರಂಥದಲ್ಲಿ ಸುವಾರ್ತೆಯಲ್ಲಿ ವಿವರಿಸಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಯೇಸು ಸ್ವಾಮಿಯವರ ಜನನ, ಯೇಸು ಸ್ವಾಮಿಯವರ ಬಾಲ್ಯ ಮತ್ತು ಯೇಸು ಸ್ವಾಮಿಯವರ ವಂಶಾವಳಿಗಳ ಪೂರ್ಣ ವಿವರವನ್ನ ಲೂಕನು ಸ್ಪಷ್ಟವಾದ ರೀತಿಯಲ್ಲಿ ಸುಂದರವಾಗಿ ಅದನ್ನ ವಿವರಿಸಿದ್ದಾನೆ. ಅಷ್ಟೇ ಅಲ್ಲದೆ ಆತನ ದೀಕ್ಷಾಸ್ನಾನದ ಸಲುವಾಗಿ ಸಹ ಆತನು ಬರೆಯುತ್ತಾನೆ. ಶೋಧನೆ ಯಾವ ರೀತಿಯಾಗಿ ಆತನಿಗೆ ಉಂಟಾಯಿತು, ಆಮೇಲೆ ಯೇಸು ಸ್ವಾಮಿ ಅದನ್ನ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಜಯ ಹೊಂದಿದ್ರು, ಪಡ್ಕೊಂಡ್ರು, ಸೈತಾನನ್ನ ಸೋಲಿಸಿದ್ರು, ಅವನು ಬಿಟ್ಟು ಓಡಿ ಹೋದನು ಅಂತ ಹೇಳಿ ನಮಗ ವಿವರಿಸುವಂತಹ ವಿಷಯವನ್ನ ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿ ಆತನೇನಾಗಿದ್ದಾನ ಅಂತಂದ್ರೆ ಜಯವೀರನಾಗಿದ್ದಾನೆ. ಇಲ್ಲಿ ಒಂದು ಸುಂದರವಾದ ಪದಪ್ರಯೋಗ ಇದೆ, ಅದರಲ್ಲಿ ರಕ್ಷಣಾ ವೀರನಾಗಿದ್ದಾನೆ. ಈಸ್ ದ ಕ್ಯಾಪ್ಟನ್ ಆಫ್ ಅವರ್ ಸಾಲ್ವೇಷನ್ ಎಂಬುದಾಗಿ ನಮ್ಮ ರಕ್ಷಣೆಯನ್ನ ನಮಗೋಸ್ಕರವಾಗಿ ಪಡ್ಕೊಂಡು ನಮಗೆ ಕೊಟ್ಟಂತ ರಕ್ಷಣಾ ವೀರ, ಕ್ಯಾಪ್ಟನ್ ಆಫ್ ಸಾಲ್ವೇಷನ್ ಈಸ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಆತನ ಬಗ್ಗೆ ಲೂಕನು ತಿಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿಯ ಸಾಮರ್ಥ್ಯ ಎಷ್ಟಿತ್ತು, ಅದರ ಪರಿಪೂರ್ಣತೆಯನ್ನ ನಮ್ಮ ಮುಂದೆ ಆತನು ತರ್ತಾ ಇದ್ದಾನೆ ಲೂಕ. ಯೇಸು ಸ್ವಾಮಿಯ ಸಾಮರ್ಥ್ಯ, ಹಿ ವಾಸ್ ಆಲ್ಮೈಟಿ ಗಾಡ್, ಸರ್ವಶಕ್ತನಾಗಿದ್ದ. ಅದನ್ನ ಯಾವ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಪ್ರದರ್ಶಿಸಿದ್ರು ಅಥವಾ ತೋರಿಸಿಕೊಟ್ರು ಎಂಬುದನ್ನು ಸಹ ಲೂಕನು ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಆತನ ಸಾಮರ್ಥ್ಯದ ಪರಿಪೂರ್ಣತೆಯನ್ನ ಈ ಲೂಕನು ನಮಗೆ ತೋರಿಸ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನಾವು ನೋಡುವಾಗ ಇಷ್ಟೆಲ್ಲ ಅದ್ಭುತಗಳನ್ನ ಹೊಂದಿದಂಥ ವಿಶೇಷವಾದಂಥ ಯೇಸು ಸ್ವಾಮಿಯವರ ಬಗ್ಗೆ, ಜನರ ಪಾಪಿಯಾದಂಥ ಮನುಷ್ಯನ ಪ್ರತಿಕ್ರಿಯೆ ಏನಾಗಿದೆ ಎಂಬುದನ್ನ ನಾವು ನೋಡುವಾಗ, ಅವರು ಆತನನ್ನ ಬಯಸದೇ ಇದ್ದಾರೆ, ಆತನ ವಿಷಯವಾಗಿ ಅವರು ಹಂಬಲಿಸದೇ ಇದ್ದಾರೆ, ಆತನ ಬಳಿಗೆ ಅವರು ಬರಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಎಂಬಂತ ಒಂದು ಚಿತ್ರವನ್ನು ಸಹ ನಾವು ಕಾಣ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಆತನ ಕೃಪೆಗೆ ಒಳಗಾಗಿ ನಂಬಿಕೆ ಮೂಲಕ
ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಎಷ್ಟು ಭಾಗ್ಯವಂತರಾಗಿದ್ದೇವೆ. ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದಂತಹ ನಾವು ಎಷ್ಟು ದೊಡ್ಡ ಭಾಗ್ಯವಂತರಾಗಿದ್ದೇವೆ. ಹೊಂದದೇ ಇದ್ದವರು ಇವತ್ತೇ ಹೊಂದ್ರಿ ಅಂತ ಹೇಳಿ ತಿರುಗಿ ನಾನು ಹೇಳ್ತೇನೆ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ರಿ. ಯೇಸು ಸ್ವಾಮಿ ನನ್ನ ರಕ್ಷಕ, ನನಗೋಸ್ಕರವಾಗಿ ತನ್ನ ಪ್ರಾಣ ಕೊಟ್ಟ, ನನ್ನ ಶಿಕ್ಷೆಯನ್ನು ಅನುಭವಿಸಿ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಾನು ಆತನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದಾಗಿ ನಂಬ್ರಿ. ದಿಸ್ ಈಸ್ ದ ಇಟರ್ನಲ್ ಬ್ಲೆಸ್ಸಿಂಗ್ ಎಂಬುದಾಗಿ ನಾನು ಹೇಳ್ತೇನೆ. ನಿತ್ಯ ಕಾಲದ ಒಂದು ಆಶೀರ್ವಾದ ಇದಾಗಿದೆ. ಯಾಕಂದ್ರೆ ನಾವು ಈ ಲೋಕ ಯಾವಾಗ ಬಿಡ್ತೇವೆ ಗೊತ್ತಿಲ್ಲ, ಆದ್ರೆ ನಿತ್ಯವಾದಂತಹ ಲೋಕ, ಅದಕ್ಕೆ ನಾವು ಬಾಧ್ಯರಾಗಿರ್ಬೇಕಾದದ್ದು ಬಹಳ ಅವಶ್ಯ. ನೋಡ್ರಿ, ಎಂತೆಂತ ಘಟನೆಗಳಾಗ್ತಾ ಇವೆ. ಇತ್ತೀಚೆಗೆ ನೀವು ನೋಡಿದಿರಲ್ಲ, ಪಂಜಾಬ್ದಲ್ಲಿ ಫ್ಲಡ್ ಬಂದಾಗ 7-8 ವಿಲೇಜ್ಗಳು ಹಾಗೆ ಅವು ಕೊಚ್ಚಿ ಹೋದು ಅಂತ ಹೇಳಿ ನಮಗ ನ್ಯೂಸ್ ದಲ್ಲಿ ನಾವು ನೋಡುವಾಗ, ಮನುಷ್ಯ ಅಲ್ಲಿದ್ದವ್ರು ಎಂದು ನೆನೆಸಿರ್ಲಿಕ್ಕಿಲ್ಲ ಹೀಗ ಆಗ್ತದ ಅಂತ ಹೇಳಿ. ಹೋಯ್ತು, ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಆದ್ರೆ ನಾವು ಯಾವಾಗಲೂ ಸಿದ್ಧರಾಗಿರೋಣ. ನಮ್ಮ ಅಂತ್ಯ ಯಾವಾಗ ಬರ್ತದೆ ನಮ್ಗೆ ಗೊತ್ತಿಲ್ಲ. ನಾವು ಇವತ್ತು ಇಷ್ಟು ದಿವ್ಸ ಇರ್ತೇವೆ, ಇಷ್ಟು ವರ್ಷ ಇರ್ತೇವೆ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಆಲ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಆದರೆ ನಾವು ಸಿದ್ಧರಾಗಿರ್ಬೇಕು. ಯೇಸು ಸ್ವಾಮಿ ಇವತ್ತೇ ನಮ್ಮನ್ನು ಕರೆದ್ರೆ, ಎಸ್ ಲಾರ್ಡ್, ವಿ ಆರ್ ರೆಡಿ ಟು ಕಮ್ ಎಂಬುದಾಗಿ ಹೇಳುವಂತಹ ಸ್ಥಿತಿಯಲ್ಲಿ ನಾವು ಇರಬೇಕಾದದ್ದು ಬಹಳ ಅವಶ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಮಗೆ ಲೂಕನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಲೂಕನು ಹೇಳ್ತಾ ಇದ್ದಾನೆ. 19ನೇ ಅಧ್ಯಾಯ 10ನೇ ವಚನಕ್ಕೆ ನೀವು ಬರುವುದಾದ್ರೆ, ಸುವಾರ್ತೆಯನ್ನು ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದಾರೆ ಏನಂತ ಹೇಳಿ, ಮನುಷ್ಯ ಕುಮಾರನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಆದರೆ ಜನರ ಪ್ರತಿಕ್ರಿಯೆ ಹೇಗಿದೆ? ಅವರು ಬರ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ. ಅವರು ಈ ಲೋಕದ ನಶ್ವರವಾದಂತಹ ವಿಷಯಗಳಲ್ಲಿ ಅವರು ಏನಾಗಿದ್ದಾರೆ? ಮುಳುಗಿ ಹೋಗಿದ್ದಾರೆ. ದೇ ಆರ್ ಇಮರ್ಸ್ಡ್. ಆಶಾಪಾಶಗಳಿಗೆ ಒಳಗಾಗಿ ಅದರಲ್ಲಿ ಅವರು ಮಗ್ನರಾಗಿ ಹೋಗಿದ್ದಾರೆ. ಆದರೆ ಅವರ ಜೀವನದಲ್ಲಿ ಎಷ್ಟು ಅನಿಶ್ಚಿತತೆ, ಅನ್ಸರ್ಟೇನಿಟಿ ಎಷ್ಟು ಇದೆ ಎಂಬುದನ್ನ ನಾವು ಇವತ್ತು ತಿಳ್ಕೊಳ್ಬೇಕು. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಖಾತ್ರಿ ನಮ್ದು ಇರ್ಬೇಕು. ಯಾವಾಗಲೂ ನಾವು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡ್ಕೊಂಡು ಆತನಿಗಾಗಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಜೀವನ ಯಾವಾಗ ಅಂತ್ಯ ಆದ್ರೂ ಅಡ್ಡಿಲ್ಲ, ನಾವು ಆತನ ಬಳಿಗೆ ಹೋಗ್ತೇವೆ ಎಂಬಂತಹ ಒಂದು ಖಾತ್ರಿಯಿಂದ ನಮ್ಮ ಜೀವನ ಇರುವಂತೆ ನಾವು ನೋಡ್ಕೊಳ್ಬೇಕಾದದ್ರ ಮಹತ್ವವನ್ನ ಲೂಕನ ಸುವಾರ್ತೆ ನಮಗ ತಿಳಿಸ್ಕೊಡ್ತದೆ. ಆದ ಕಾರಣ 2 ಮಾತುಗಳನ್ನ ಹೇಳಿ ಮುಗಿಸ್ತೇನೆ. ನಾವೇನ್ ಮಾಡ್ಬೇಕು? ಈ ಲೂಕನ ವಿಷಯವಾಗಿ ಆರಂಭದಲ್ಲಿ ಏನೇನಾಯ್ತೆಲ್ಲ ನಾವು ನೋಡಿದೆವು. ಆದ್ರೆ ನಾವೇನ್ ಮಾಡ್ಬೇಕು ಎಂಬುದನ್ನ 2 ಮಾತುಗಳಲ್ಲಿ ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ನಾವು ಸುವಾರ್ತೆಯನ್ನ ಸಾರುವವರಾಗಿರ್ಬೇಕು. ಯೇಸು ಸ್ವಾಮಿ ರಕ್ಷಕನು ನಮ್ಮ ಜೀವನದಲ್ಲಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಎಂಬುದನ್ನ ನಾವು ಇತರರಿಗೆ ತಿಳಿಸುವಂತಹ ಕೆಲಸ ಮಾಡುವುದರಲ್ಲಿ ಮಗ್ನರಾಗಿರ್ಬೇಕು. ನಾನು ಹೇಳಿದಲ್ಲ ನಿಮ್ಗೆ 2 ತಿಮೋತಿ 4:2 ನೋಡುವಂತೆ, ಅನುಕೂಲವಿದ್ದಾಗಲೂ ಅನುಕೂಲದ ಕಾಲ ಇದ್ದಾಗಲೂ, ಅನುಕೂಲ ಕಾಲ ಇಲ್ಲದೆ ಇದ್ದವಾಗಲೂ ನಾವು ದೇವರ ವಾಕ್ಯವನ್ನ ಸಾರುವಂತವರಾಗಿರ್ಬೇಕು, ಸುವಾರ್ತೆಯನ್ನ ಸಾರುವಂತವರಾಗಿರ್ಬೇಕು. ಮೊದಲನೇದು. ಎರಡನೇದಾಗಿ ಪ್ರಾರ್ಥಿಸುವಂತವರಾಗಿರ್ಬೇಕು. ವಿ ಹ್ಯಾವ್ ಟು ಪ್ರೇ ಫಾರ್ ದ ಸಾಲ್ವೇಷನ್ ಆಫ್ ಸೋಲ್ಸ್. ನಾವು ಸುಮ್ಮನೆ ಬರೀ ಪ್ರಾರ್ಥನೆ ಮಾಡುವುದಷ್ಟೇ ಅಲ್ಲ, ನಾವು ಸಾರುವಂತವರಾಗಿರ್ಬೇಕು ಮೊದಲೇದ್ದು. ಆಮೇಲೆ ಅವ್ರ ಸಲುವಾಗಿ ನಾವು ಪ್ರಾರ್ಥನೆಯನ್ನು ಸಹ ಮಾಡಬೇಕು ಎಂಬುದು ಎರಡನೇ ಒಂದು ವಿಚಾರವನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಯೇಸು ಸ್ವಾಮಿಯು ಸಹ ಬಹಳಷ್ಟು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ರು. ಅವರ ಮಾದರಿ ನಮ್ಮ ಮುಂದಿದೆ. ಆದ ಕಾರಣ ನಾವು ಸಹ ಇತರರಿಗೋಸ್ಕರವಾಗಿ, ಯಾರ್ಯಾರು ಇನ್ನು ಯೇಸು ಸ್ವಾಮಿಯ ಬಳಿಗೆ ಬಂದಿಲ್ಲ ಅಂತ ನಮ್ಮ ರಿಲೇಟಿವ್ಸ್ ಇದ್ರೆ ಅವ್ರ ಸಲುವಾಗಿ ಬೇಡ್ಕೊಳ್ಳೋಣ. ಅವ್ರಿಗೆ ಹೋಗಿ ಸುವಾರ್ತೆ ಸಾರೋಣ, ಅವ್ರಿಗೆ ಹೋಗಿ ದೇವ್ರ ವಾಕ್ಯ ಹೇಳೋಣ. ಅಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ಸ್ ದಲ್ಲಿ ಯಾರಾದ್ರೂ ಇನ್ನೂ ರಕ್ಷಣೆ ಹೊಂದಿಲ್ಲದೆ ಇದ್ರೆ ಅವ್ರ ಬಳಿಗೆ ಹೋಗೋಣ, ಅವರಿಗೂ ಸಹ ಸುವಾರ್ತೆಯನ್ನು ತಿಳಿಸೋಣ. ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ಎಷ್ಟು ಜನರಿಗೆ ನಾವು ಸಾಧ್ಯ ಇದೆಯೋ ಅವರ ಸುವಾರ್ತೆಯನ್ನು ಮುಟ್ಟಿಸೋಣ. ಯಾಕಂದ್ರೆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಬಂದಿದ್ದಾರೆ. ನಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದಂತ ಯೇಸು ಸ್ವಾಮಿಯ ಸುವಾರ್ತೆಯನ್ನ ನಾವು ಇತರರಿಗೆ ಮುಟ್ಟಿಸುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.